ತಮಿಳುನಾಡಿನ ವಾಟರ್ಮನ್ ಆಗಬೇಡಿ. ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರೈತರ ಹಿತವನ್ನು ರಕ್ಷಣೆ ಮಾಡಿ ಅಂತೇಳಿ ಅವರಿಗೆ ಕರ್ತವ್ಯದ ನೆನಪು ಮಾಡಿಕೊಳ್ಳೋದಕ್ಕೆ ಈ ಹೋರಾಟ. ಯಾತಕ್ಕಾಗಿ ಈ ಹೋರಾಟ ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಹಿಂದನೆ ಎಲ್ ನಿನೋ ಎಫೆಕ್ಟ್ನ ಪರಿಣಾಮ ಈ ವರ್ಷ ಮಳೆ ಕೊರತೆ ಆಗುತ್ತೆ ಅನ್ನುವ ವರದಿ ಬಂದಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲರಿಗೂ ಸುತ್ತೋಲೆಯನ್ನು ಕಳಿಸಿದ್ರು. ಆ ಸುತ್ತೋಲೆ ಏನು ಅಂತ ಹೇಳಿದ್ರೆ, ನಮ್ಮ ಡ್ಯಾಮ್ಗಳು ಇರುವಂಥ ನೀರನ್ನು ಕುಡಿಯೋ ನೀರಿಗಾಗಿ ಶೇಖರಿಸಿರಿ, ರೈತರೇ ನೀವು ಬಿತ್ತನೆ ಮಾಡಬೇಡಿ, ಈ ವರ್ಷ ಮಳೆ ಕೊರತೆ ಕಾಡುತ್ತೆ ಅನ್ನುವ ಮಾತು ಹೇಳಿದ್ರು. ನಾನು ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೇನೆ, ಕುಡಿಯುವ ನೀರಿಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕರ್ತವ್ಯ ಯಾರ್ದಿತ್ತು? ಸರ್ಕಾರದೇ ಇತ್ತು, ನಿಮ್ಮದೇ ಇತ್ತು. ನೀವು ಕುಡಿಯೋ ನೀರಿಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕೆಲಸವನ್ನು ಯಾಕೆ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ನೀವು ರೈತರಿಗೆ ಹೇಳಿದ್ರಿ ಬಿತ್ತನೆ ಮಾಡಬೇಡಿ ಅಂತೇಳಿ, ನಾವು 90% ರೈತರು ಬಿತ್ತನೆ ಮಾಡಿಲ್ಲ. ಆದರೆ ಕುಡಿಯುವ ನೀರಿಗಾಗಿ ನೀರನ್ನ ಶೇಖರಣೆ ಮಾಡುವ ಜವಾಬ್ದಾರಿ ನಿಮ್ದಿತ್ತು, ಯಾಕೆ ಆ ಕೆಲಸ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಇಂಥ ಪರಿಸ್ಥಿತಿ ಬಂದಾಗ 15 ದಿನ ಮುಂಚೆ, ತಿಂಗಳು ಮುಂಚೆ ಸರ್ವಪಕ್ಷಗಳ ಸಭೆ ಕರೆದು ನಮ್ಮ ವಕೀಲರ ತಂಡದ ಜೊತೆಗೆ ಸಮಾಲೋಚನೆ ಮಾಡಿ ವಾಸ್ತವಿಕ ಪರಿಸ್ಥಿತಿಯನ್ನ ನ್ಯಾಯಾಲಯದ ಮುಂದೆ ಮನವರಿಕೆ ಮಾಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮಾಡಬೇಕಾಗಿತ್ತು. ದುರ್ದೈವ ಸಂಗತಿ, ನಿಮಗೆ ರಾಜ್ಯದ ರೈತರ ಬರ ಮುಖ್ಯ ಆಗಲಿಲ್ಲ. ನಿಮ್ಮ ಶಾಸಕರ ಅಧಿಕಾರದ ಬರವನ್ನು ನಿವಾರಿಸೋದ್ರ ಕಡೆಗೆ ಬೇರಿನಲ್ಲಿ ಹೋಗಿ ಕೂತ್ಕೊಂಡ್ರಿ. ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ, ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರನ್ನ ಮರೆತ್ರಿ. ನಿಮ್ಮ ಅಧಿಕಾರದ ಹಿತಾಸಕ್ತಿಯ ರಕ್ಷಣೆಗಾಗಿ ಬರ ಪೀಡಿತ ರೈತರನ್ನ ಮರೆತ್ರಿ. ಬರಗೆಟ್ಟ ಶಾಸಕರಿಗೋಸ್ಕರ ಜೈಲಿನಲ್ಲಿ ಕೂತ್ರಿ. ಈ ಒಂದು ನಿಮ್ಮ ನಿಲುವಿಗೆ ಧಿಕ್ಕಾರ, 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 ಧಿಕ್ಕಾರ. ನಿಮಗೆ ರೈತರ ಹಿತ ಮುಖ್ಯ ಆಗಿದ್ರೆ, ಕರ್ನಾಟಕ ರಾಜ್ಯದ ಜನರ ಹಿತ ಮುಖ್ಯ ಆಗಿದ್ರೆ, ನೀವು 15 ದಿನ ಮುಂಚಿತವಾಗಿ ಸರ್ವಪಕ್ಷದ ಸಭೆಯನ್ನು ಕರೀತಾ ಇದ್ರಿ. ಯಾಕೆ ನೀವು ಸಭೆ ಕರೀಲಿಲ್ಲ? ನೀವು ನಮ್ಮ ಭಾಗದ ರೈತರ ಹಿತ ಮುಖ್ಯ ಆಗಿದ್ರೆ ನೀವು ಹೇಳಿದ್ರಿ ಕುಡಿಯೋ ನೀರಿಗೋಸ್ಕರ ನೀರನ್ನು ಶೇಖರಣೆ ಮಾಡಬೇಕು ಅಂತ ಹೇಳಿ. ಇದೆಯಾ ನಮ್ಮ ಡ್ಯಾಮ್ನಲ್ಲಿ ಕುಡಿಯೋ ನೀರಿಗೆ ಶೇಖರಣೆ ಮಾಡಿ ಇಟ್ಟಿದ್ದೀರಾ? ನೀವೇನಾದ್ರು ತಮಿಳುನಾಡಿಗೆ ರಾತ್ರಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದೀರಲ್ಲ, ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಎಲ್ಲಿಂದ ತರ್ತೀರಿ ನೀವು ಕುಡಿಯೋಕ್ ನೀರನ್ನ? ಈ ಪ್ರಶ್ನೆಗೆ ಉತ್ತರ ಕೊಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾವೊಂದು ಮಾತನ್ನು ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇವೆ, ನಾವು ಯಾರು ಕೂಡ ತಮಿಳುನಾಡಿನ ವಿರೋಧಿಗಳಲ್ಲ. ಬಿಜೆಪಿಯವರು ತಮಿಳು ಜನರ ವಿರೋಧಿಗಳಲ್ಲ. ತಮಿಳುನಾಡು ಜನರನ್ನು ನಮ್ಮ ಶತ್ರುಗಳು ಅಂತೂ ನಾವು ಭಾವಿಸಿಲ್ಲ. ಅವರು ನಮ್ಮ ನೆರೆಹೊರೆಯವರು. ಆದರೆ ಕರ್ನಾಟಕದ ಪರಿಸ್ಥಿತಿ, ಅದರ ಗಂಭೀರತೆ, ಅದನ್ನು ಅರ್ಥ ಮಾಡಿಸುವ ಕೆಲಸವನ್ನ ನೀವ್ಯಾಕೆ ಇನ್ನು ಮಾಡಿಲ್ಲ? ನಾವು ಕರ್ನಾಟಕದ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿರುವ ಸರ್ಕಾರ ಮಾಡಬೇಕಾಗಿತ್ತು. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಕಾಲ ಮಿಂಚಿಲ್ಲ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿದೆ, ನಿಮ್ಮದೇ ಮಿತ್ರ ಪಕ್ಷ. ಈಗಾದ್ರೂ ಹೇಗೂ 3ನೇ ತಾರೀಕು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸ್ಟಾರ್ ಹೋಟೆಲ್ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪರಿಸ್ಥಿತಿಯ ವಾಸ್ತವಿಕತೆ ತಮಿಳುನಾಡಿನ ಜನರಿಗೂ ಅರ್ಥ ಆಗಲ್ಲ, ಕರ್ನಾಟಕ ಜನರಿಗೂ ಅರ್ಥ ಆಗಲ್ಲ, ನ್ಯಾಯಾಧಿಕರಣಕ್ಕೂ ಅರ್ಥ ಆಗಲ್ಲ. ನ್ಯಾಯಾಧಿಕರಣಕ್ಕೆ ತಮಿಳುನಾಡಿನ ಜನರಿಗೆ ವಾಸ್ತವಿಕ ಸತ್ಯ ಅರ್ಥ ಆಗಬೇಕು ಅಂತಿದ್ರೆ ನೀವು ತಮಿಳುನಾಡಿನ ಮುಖ್ಯಮಂತ್ರಿಯನ್ನ TRS ಕರ್ಕೊಂಡು ಬನ್ನಿ. ಈಗಿನ ಪರಿಸ್ಥಿತಿ ಏನಿದೆ, ಬರದ ಭೀಕರತೆ ಹೇಗೆ ಕರ್ನಾಟಕವನ್ನು ಕಾಡ್ತಾ ಇದೆ ಅನ್ನೋದನ್ನ ಅವರು ಕಣ್ಣಾರೆ ನೋಡ್ಲಿ. ಬಹುಶಃ ಅವ್ರು ಕಣ್ಣಾರೆ ನೋಡಿದ್ರೆ ಅವರಿಗೂ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಪರಿಸ್ಥಿತಿ ತೀವ್ರವಾಗಿದೆ, ಅವರೇ ಸಂಕಷ್ಟದಲ್ಲಿದ್ದಾರೆ, ಅವ್ರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಬಾರದು ಅನ್ನುವಂತ ವಾಸ್ತವಿಕ ಸತ್ಯ ಅವರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಸೋ ಜವಾಬ್ದಾರಿ ಯಾರ್ದು?
ಜವಾಬ್ದಾರಿ. ನೀವು ಅರ್ಥ ಮಾಡಿಸಿ ಅಂತ ಆಗ್ರಹ ಮಾಡ್ಲಿಕ್ಕೆ, ನಿಮ್ ಕರ್ತವ್ಯದ ನೆನಪು ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು KRSಗೆ ಮುತ್ತಿಗೆ ಹಾಕಿದ್ದಾರೆ. ಇವತ್ತು KRSಗೆ ಮುತ್ತಿಗೆ ಹಾಕಿರೋದ್ರ ಉದ್ದೇಶ ನಿಮಗೆ ನಿಮ್ಮ ಕರ್ತವ್ಯದ ನೆನಪು ಮಾಡ್ಲಿಕ್ಕೆ. ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮನ್ನು ಮೊದಲನೇ ಬಾರಿಗೆ ಮಂತ್ರಿ ಮಾಡಿದ್ದು ನನಗೆ ನೆನಪಿರುತ್ತೆ ಬಂಗಾರಪ್ಪ ಸಾಹೇಬರು. ಬಂಗಾರಪ್ಪ ಸಾಹೇಬರು ಇವತ್ತು ಗೊತ್ತಿಲ್ಲ, ಅವರೊಂದು ನಿಲುವು ತೆಗೆದುಕೊಂಡಿದ್ರು, ಏನ್ ಬೇಕಾದ್ರೆ ನೀರು ಬಿಡಲ್ಲ ಅಂತ ಹೇಳಿ. ನಿಮಗೆ ಮೊದಲನೇ ಬಾರಿಗೆ ಮಂತ್ರಿ ಮಾಡುವಂತ ಬಂಗಾರಪ್ಪ ಸಾಹೇಬರ ದಿಟ್ಟತನ ನಿಮಗೂ ನೋಡ್ಲಿ, ನಿಮಗೂ ಅವ್ರ ದಿಟ್ಟತನ ಬರಲಿ, ನೀವು ನಿಲುವು ತಗೊಳ್ಳಿ, ಬೇಕಾದಾಗಲಿ ಏನ್ ಬೇಕಾದ್ರೂ ಆಗ್ಲಿ ನೀರು ಬಿಡಲ್ಲ ಅನ್ನುವಂತ ನಿಲುವು ತಗೊಳ್ಳಿ. ಕದ್ದು ಮುಚ್ಚಿ ನೀರು ಬಿಟ್ಟು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿ ಆಗಬೇಡಿ ಅಂತ ಎಚ್ಚರಿಸೋದಕ್ಕೋಸ್ಕರ ಈ ಚಳವಳಿ. ನಿಮ್ ಜೊತೆಗೆ ನಾವು ಇದೀವಿ ಅಂತ ಹೇಳೋದಕ್ಕೋಸ್ಕರ ಈ ಚಳವಳಿ. ನೀವು ನಿರ್ಣಯ ತೆಗೆದುಕೊಳ್ಳಿ, ಏನ್ ಬೇಕಾದ್ರೂ ಆಗ್ಲಿ ನೀರು ಬಿಡೋಣ ಅಂತ ಹೇಳಿ. ಕರ್ನಾಟಕದ ಜನ ನಿಮ್ ಜೊತೆಗೆ ನಿಲ್ತವೆ. ನಿಮ್ಮನ್ನ ಬಂಡೆ ಅಂತ ಹೇಳ್ತಾರೆ, ನೀವು ಒಂದೊಂದ್ಸರಿ ಹೇಳ್ಕೊಂಡಿದ್ದೀರಿ ನಾನು ಬಂಡೆ ಇದ್ದಂಗೆ ಅಂತ ಹೇಳಿ. ಕಾವೇರಿ ನೀರಿನ ವಿಷಯದಲ್ಲೂ ಕೂಡ ನೀವು ಅಚಲ ಬಂಡೆ ತರ ಇದೆ, ಬಂಡೆ ತರ ಇದೆ. ಆ ಬಂಡೆ ತರ ಇರ್ಬೇಕೇ ಹೊರತು ಬಂಡೆ ನನ್ನ ಕುರ್ಚಿ ಉಳಿಯುತ್ತೋ ಇಲ್ವೋ ಅಂತ ಆಲೋಚನೆ ಮಾಡಿದ್ರೆ ನಿಮ್ ಬಂಡೆಗೆ ಡೈನಾಮಿಕ್ ಇಡೋ ಕೆಲಸನ ರಾಜ್ಯದ ರೈತರು ಮಾಡ್ತಾರೆ, ರಾಜ್ಯದ ಜನ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಬಂಡೆ ತರ ನಿಂತ್ಕೊಳ್ಳಿ, ನಾವು ನಿಮ್ ಜೊತೆಗೆ ಗಟ್ಟಿಯಾಗಿ ನಿಲ್ತೇವೆ ಅನ್ನುವ ಮಾತನ್ನ ಹೇಳೋದಕ್ಕೋಸ್ಕರ ಈ ಒಂದು ಹೋರಾಟ. ಕರ್ನಾಟಕದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಾವು ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ, ಕರ್ನಾಟಕ ಅಂತ ನೋಡ್ತೇವೆ. ದೇಶದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ತಮಿಳುನಾಡು, ಕೇರಳ, ಕರ್ನಾಟಕ ಅಂತ ನಾವು ನೋಡಲ್ಲ, ಆಗ ನಾವು ದೇಶದ ಹಿತಾಸಕ್ತಿ ನೋಡ್ತೇವೆ. ಅಂತ ಸಂದರ್ಭ ಬಂದಾಗ ದೇಶದ ಹಿತಾಸಕ್ತಿಯ ಜೊತೆ ನಿಂತಿದ್ದೇವೆ. ಇವತ್ತು ಕರ್ನಾಟಕದ ಜನ ಸಂಕಷ್ಟದಲ್ಲಿದ್ದಾರೆ. 60% ಡ್ಯಾಮ್ಗಳಲ್ಲಿ ನೀರಿಲ್ಲ. ತುಂಗಭದ್ರಾ, ನಾನು ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೆ, ವಿಜಯನಗರ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಎಡದಂಡ ಬಲದಂಡ ಕಾಲುವೆಗೆ ವರ್ಷದ 11 ತಿಂಗಳು ನೀರು ಕೊಡಬೇಕು ಅಂತ ಹೇಳಿ ಬಚಾವ್ ತೀರ್ಪು ಹೇಳಿದೆ. 5 TMC ನೀರನ್ನ ಅಲ್ಲಿಯ ರೈತರಿಗೆ ನಿರಂತರವಾಗಿ ಕೊಡಬೇಕು ಅನ್ನುವಂತ ಮಾತನ್ನ ಬಚಾವ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ದುರ್ದೈವ ಸಂಗತಿ ಅಂದ್ರೆ ಅಲ್ಲಿಯ ರೈತರಿಗೆ ನೀವು ನೀರು ಬಿಟ್ಟಿಲ್ಲ, ಬಚಾವ್ ತೀರ್ಪನ್ನ ಉಲ್ಲಂಘನೆ ಮಾಡಿದಿರಿ. ಅಲ್ಲಿಯ ನಮ್ಮ ರೈತರಿಗೆ ನಮ್ದೇ ಸರ್ಕಾರ ಇದ್ದಾಗ ಅನ್ಯಾಯ ಮಾಡಿದಿರಿ. ಇಲ್ಲೂ ಅಷ್ಟೇನೆ, ನೀವು ತಮಿಳುನಾಡಿಗೆ ಅನ್ಯಾಯ ಮಾಡಿ ಅಂತ ನಾವು ಹೇಳಲ್ಲ, ಆದ್ರೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಎಚ್ಚರಿಸೋದಕ್ಕೆ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯಮಂತ್ರಿಗಳೇ, ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ, ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಹಕ್ಕನ್ನ ರಕ್ಷಿಸುವಂತ ಅಧಿಕಾರ ಸ್ಥಾನದಲ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕೂರಿಸಿದ್ದಾಳೆ. ಇಂಥ ಸಂದರ್ಭದಲ್ಲಿ ನಮ್ಮ ನೀರಿನ ಹಕ್ಕನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ, ಹೊಣೆಗಾರಿಕೆ ನಿಮ್ದಿದೆ ಅನ್ನುವ ಮಾತನ್ನ, ನಿಮ್ಮ ಕರ್ತವ್ಯವನ್ನು ನೆನಪು ಮಾಡೋದಕ್ಕೆ ಈ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರೆ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ರೈತರು ಹೇಳ್ತಾ ಇದ್ದಾರೆ, ಅಣ್ಣ ಹಗಲು ನೀರು ನಿಲ್ಲಿಸ್ತಾರೆ, ರಾತ್ರಿ ನೀರು ಬಿಡ್ತಾರಣ್ಣ, ರಾತ್ರಿ ಎಲ್ಲ ನೀರು ಬಿಟ್ಟು ದ್ರೋಹ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಅನ್ಯಾಯ ನೀವು ಮಾಡಬೇಡಿ. ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ, ಈ ಅನ್ಯಾಯವನ್ನು ನೀವು ಮಾಡಬೇಡಿ. ನಮ್ಗೆ ಅನಿಸ್ತಾ ಇದೆ ಎಲ್ಲ ಒಂದ್ ಕಡೆ ಸರ್ಕಾರ ಕರ್ತವ್ಯ ಲೋಪ ಮಾಡಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾವ ರೀತಿ ಕರ್ತವ್ಯ ಲೋಪ ಮಾಡಿದ್ರಿ?
ನಮ್ಮ ವಕೀಲರ ತಂಡವನ್ನು ಕರೆದು ಅವರಿಗೆಲ್ಲರಿಗೂ ಏನೇನು ವಾದ ಮಾಡಬೇಕು ಅನ್ನೋದನ್ನ ಜಲತಜ್ಞರ ಮೂಲಕ ಅವರಿಗೆ ಮಾಹಿತಿ ಕೊಟ್ಟು ಪ್ರಬಲವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಮುಂದೆ ನಮ್ಮ ವಾಸ್ತವಿಕ ಸತ್ಯವನ್ನು ಮನವರಿಕೆ ಮಾಡಬೇಕಾಗಿತ್ತು, ಸಮರ್ಥ ವಾದವನ್ನು ಮಂಡಿಸಬೇಕಾಗಿತ್ತು. ಯಾಕೋ ನೋಡಿದ್ರೆ ಮುಖ್ಯಮಂತ್ರಿಗಳು ಮೈಮರ್ತ್ರಿ, ನಮ್ಮ ನೀರಾವರಿ ಸಚಿವರು ಕೂಡ ಮೈಮರ್ತರು. ನೀರಾವರಿ ಸಚಿವರು ಅವರಿಗೆ ಈಗಲೂ ಕೂಡ ನೀರಾವರಿ ಬಗ್ಗೆ ಆಸಕ್ತಿ ಇದ್ದಂಗೆ ಕಾಣಲ್ಲ. ಅವ್ರಿಗೆ ಬೆಂಗಳೂರು ಬಗ್ಗೆನೇ ಆಸಕ್ತಿ. ಅವ್ರಿಗೆ ನಾವು ಹೇಳ್ತಾನೆ, ನಿಮ್ ಬೆಂಗಳೂರಿನ ಆಸಕ್ತಿ ತಪ್ಪು ಅಂತ ಹೇಳಲ್ಲ. ಬೆಂಗಳೂರು ಜನರಿಗೆ KRS ಇಂದ ನೀರು ಆಗದೆ ಇದ್ರೆ ಕುಡಿಯಕ್ಕೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ನೀವು ಕುಡಿಯೋದಿಕ್ಕೆ? ಆ ಬೆಂಗಳೂರಿನ ಜನರ ಕುಡಿಯೋ ನೀರಿನ ರಕ್ಷಣೆಗೋಸ್ಕರನಾದ್ರೂ ಕೂಡ ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಯಾಕೋ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಈಗಲಾದ್ರೂ ಅಷ್ಟೇನೆ ಮೇಲ್ಮನವಿ ಸಲ್ಲಿಸಿ ನ್ಯಾಯಾಧಿಕರಣದ ಮುಂದೆ ವಾಸ್ತವಿಕ ಸತ್ಯವನ್ನ ಮನವರಿಕೆ ಮಾಡಿಕೊಡಿ. ಕರ್ಕೊಂಡೋಗಿ ಸರ್ವ ಪಕ್ಷಗಳನ್ನ ಮೆಟ್ಟೂರು ಡ್ಯಾಮಿಗೆ ಆಹ್ವಾನ ಮಾಡಿ, ತಮಿಳುನಾಡಿನ ಜನಪ್ರತಿನಿಧಿಗಳನ್ನ, ತಮಿಳುನಾಡಿನ ರೈತರನ್ನ KRS ಗೆ ಆಹ್ವಾನ ಮಾಡಿ ಅವರು ಬಂದು ನೋಡ್ಲಿ, ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಲಿ. ಆಗ ಎರಡೂ ರಾಜ್ಯಗಳ ನಡುವೆ ಸಂಬಂಧ ತಪ್ಪುತ್ತೆ, ಸತ್ಯದ ಮನವರಿಕೆ ಆಗುತ್ತೆ. ಆ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿ ನೀವು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ಈ ಒಂದು ಹೋರಾಟ ಕರ್ನಾಟಕ ರಾಜ್ಯದ ರೈತರ ಹಿತವನ್ನು ಕಾಪಾಡೋದಕ್ಕೆ ಹೋರಾಟ. ಈ ಹೋರಾಟ ಕರ್ನಾಟಕ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಮ್ಮ ಹೋರಾಟ. ಈ ಹೋರಾಟ ರಾಜಕಾರಣ ಮಾಡೋದಕ್ಕಲ್ಲ. ರಾಜಕಾರಣ ಮಾಡೋದಕ್ಕೆ ಬೇಕಾದಷ್ಟು ವಿಷಯ ಇದಾವೆ. ನೀವು ಅಚಲವಾಗಿ ನಿಂತ್ಕೊಳ್ಳಿ, ನಿಮ್ ಜೊತೆಗೆ ನಾವಿದೀವಿ ಅನ್ನುವಂತ ವಿಶ್ವಾಸ ತುಂಬೋದಕ್ಕೆ ಈ ಹೋರಾಟ. ನೀವು ದ್ರೋಹ ಮಾಡಿದ್ರೆ, ನೀವು ಕರ್ನಾಟಕ ರಾಜ್ಯದ ಜನರಿಗೆ ದ್ರೋಹ ಮಾಡಿದ್ರೆ ನಾಡಿನ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಿಸೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಕೊಡೋದಕ್ಕೆ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ. ನಮಗೆ ನೀರು, ನಮಗೆ ನೀರು, ನಮ್ಮ ನೀರು, ನಮ್ಮ ನೀರು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಭಾರತ್ ಮಾತಾ ಕಿ. ಕಾವೇರಿ ತಾಯಿಗೆ, ಕಾವೇರಿ ತಾಯಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ ಭಾರತ್ ಮಾತಾ ಕಿ. ಸಭೆಯನ್ನು ಉದ್ದೇಶಿಸಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಹಳ ವಿಶೇಷ ಅಂತಂದ್ರೆ ಅವ್ರು ಬಂದು ಇಲ್ಲಿ ರೈತರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಸ್ವಾಗತವನ್ನು ಬಯಸ್ತೇನೆ.
ನಾನು ಮಾತಾಡಾಗಿದೆ ಈ ರಾಜ್ಯ ಸರ್ಕಾರ ಆದೇಶ ಮಾಡಿದೆ, ಅದು ರೈತರಿಗೆ ಮಾಡ್ತಕ್ಕಂಥ ಮರಣ ಶಾಸನ. ಇದನ್ನ ವಿರೋಧಿಸಿ ರೈತರ ಹಕ್ಕನ್ನ ಕಾಪಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರೈತ ನಾಯಕ ಟಿ.ಎಚ್. ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ದಯಮಾಡಿ ಈ ಹೋರಾಟ ಯಶಸ್ವಿಯಾಗುತ್ತೆ. ಎಲ್ಲರೂ ಕೂತ್ಕೊಳ್ಳಿ, ಶಾಂತ ರೀತಿಯಿಂದ ಎಲ್ಲರೂ ಮಾತಾಡೋದು ದಯಮಾಡಿ ಕೇಳಿಸ್ಕೊಳ್ಳಿ. ಹೋರಾಟ ನಮ್ಮ ನೀರು, ನಮ್ಮ ನೀರು, ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ರೈತ ಪರ ಹೋರಾಟಕ್ಕೆ. ನಮ್ಮ ನೀರು, ನಮ್ಮ ನೀರು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ನಮ್ಮ ನೀರು, ನಮ್ಮ ನೀರು, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕಾವೇರಿ ಮಾತೆಗೆ, ಕನ್ನಡ ತಾಯಿ ಭುವನೇಶ್ವರಿಗೆ. ಸ್ವಲ್ಪ ಸ್ವೆಟ್ ಆದರೆ ನಿಮ್ಗೆ ಓಪನ್ ಆಗಿರೋದು ಏನೋ ಕ್ಯಾಮ್ರಾ ಹೋಗ್ತಾ ಇದೆ ಮೊಬೈಲ್. ಹಲೋ. ಬಿಜೆಪಿಯ ರೈತ ಹೋರಾಟಕ್ಕೆ, ಬಿಜೆಪಿಯ ರೈತ ಹೋರಾಟಕ್ಕೆ, ರೈತರನ್ನ ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷಕ್ಕೆ, ಹಕ್ಕನ್ನ ಕಸಿದುಕೊಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ರೈತರ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿರುವ ಡಿ.ಕೆ. ಶಿವಕುಮಾರ್ಗೆ, ರೈತರ ಹಿತಾಸಕ್ತಿಯನ್ನು ಕಡೆಗಣಿಸುತ್ತಿರುವ ಡಿ.ಕೆ. ಶಿವಕುಮಾರ್ಗೆ, ಕಾವೇರಿಗಾಗಿ ನಮ್ಮ ಹೋರಾಟ, ಕಾವೇರಿಗಾಗಿ, ಕಾವೇರಿಗಾಗಿ, ರೈತರಿಗಾಗಿ ನಮ್ಮ ಹೋರಾಟ, ನಮ್ಮ ಹೋರಾಟ, ಕಾವೇರಿಗಾಗಿ, ಕಾವೇರಿಗಾಗಿ. ಒಂದು ಕಡೆ ಕರ್ನಾಟಕ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಸಂಪೂರ್ಣ ಅಭಿವೃದ್ಧಿಯನ್ನು ಬದಿಗೊತ್ತಿ ಕಾವೇರಿ ಕೊಳ್ಳದ ರೈತರ ಹಿತಾಸಕ್ತಿ ಬದಿಗೊತ್ತು ಇವತ್ತು ತಮಿಳುನಾಡಿಗೆ ಕತ್ತು ಮುಚ್ಚಿ ನೀರು ಬಿಟ್ಟಿದ ಬಂಧುಗಳೇ. ಇವತ್ತು ರೈತರ ಜಮೀನುಗಳು ಬಣಗುಡುತ್ತಿವೆ. ಕಾವೇರಿ ಕೊಳ್ಳದ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿರ್ತಕ್ಕಂಥ ಈ ಸರ್ಕಾರ ಒಣಗೇಡಿ ಸರ್ಕಾರ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸೀಟಿನ ಒಂದು ಹೋರಾಟದಲ್ಲಿ ಕಾವೇರಿ ಕೊಳ್ಳದ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿದ್ದಾರೆ. ಅದನ್ನು ವಿರೋಧಿಸಿ ಈ ನಾಡಿನಲ್ಲಿ ರೈತರಿಗಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟ ಸನ್ಮಾನ್ಯ ಯಡಿಯೂರಪ್ಪನವರು ಕಾವೇರಿ ಕೊಳ್ಳದ ರೈತರಿಗಾಗಿ ದರಿಯತ್ತಲು ಬಂದಿದ್ದಾರೆ. ಅವರೊಂದಿಗೆ ಇವತ್ತು ಸಾವಿರಾರು ಕಾರ್ಯಕರ್ತರು ನಾವಿಲ್ಲಿ ಸೇರಿದ್ದೇವೆ. ಮಾನ್ಯ ಅಧ್ಯಕ್ಷರಾದಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಖಂಡರವರ ವಿರೋಧ ಪಕ್ಷ ನಾಯಕರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಿ.ಟಿ. ರವಿ ಅವರು, ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾವೇರಿ ಕೊಳ್ಳದ ರೈತರಿಗಾಗಿ ದರಿಯತ್ತಿ ನೀರು ಬಿಟ್ಟೇವೆ, ಪ್ರಚಾರಿಸುತ್ತೇವೆ, ನೀರು ಬಿಡುವುದಿಲ್ಲ ಎನ್ನುವ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಡುವ ಮೂಲಕ ಈ ಕೋಸುಂಬೆ ಸರ್ಕಾರದ ವಿರುದ್ಧ ರೈತರ ಪರವಾಗಿ, ಕಾವೇರಿ ನೀರಿನ ಪರವಾಗಿ ಹೋರಾಟದ ಕಹಳೆಯನ್ನ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಕಾವೇರಿ ಮಾತೆಯ ಸನ್ನಿಧಿಯಲ್ಲಿ ಮೊಳಗಿಸುತ್ತಿದ್ದಾರೆ. ಬಂಧುಗಳೇ, ನಮ್ಮೆಲ್ಲರ ಹೋರಾಟ, ನಮ್ಮ ಪಕ್ಷದ ನಾಯಕರ ಹೋರಾಟ ಯಾವತ್ತು ಇವತ್ತು ಬಂದಿರತಕ್ಕಂಥದ್ದು ರಾಜಕಾರಣಕ್ಕಾಗಿ ಅಲ್ಲ, ಈ ನೆಲದ ಮಣ್ಣಿನ ಮಕ್ಕಳಿಗಾಗಿ, ಕಾವೇರಿ ತೀರದ ರೈತರಿಗಾಗಿ. ಕಾವೇರಿ ನೀರನ್ನ ಬಿಟ್ಟು ಇರುವ ನೀರನ್ನು ಕೂಡ ತಮಿಳುನಾಡಿಗೆ ಹರಿಸಲು ಉಲ್ಲಾಲ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರೋಧಕ್ಕಾಗಿ.
ಒಳಿತಾಗಿ ಎನ್ನುವುದನ್ನ ಈ ಸಂದರ್ಭದಲ್ಲಿ ಬಯಸ್ತೀನಿ. ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಂಸದೆ ಮತ್ತು ಜನಪ್ರಿಯ ನಾಯಕಿಯವರಾದಂತ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಮಾತನಾಡಲಿದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿಗೆ ಸೇರಿರೋದು ನಮ್ಮ ಭಾಗದ ರೈತರ ಒಂದು ಹಿತರಕ್ಷಣ, ನಮ್ಮ ರೈತರಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಒಂದು ಧ್ವನಿ ಎತ್ತೋದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸೇರಿದ್ದೀವಿ. ಇವತ್ತಿನ ದಿನ ನಾವು ಪ್ರಶ್ನೆಗಳು, ನಮಗೆ ತುಂಬಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿದೆ. ಯಾವ ಒಂದು ಸರ್ಕಾರ, ಯಾವ ಒಂದು ಪಕ್ಷ 3 ವರ್ಷಗಳ ಹಿಂದೆ ಮೇಕೆದಾಟನ್ನ ನಾವು ಕಟ್ತೀವಿ, ಈ ಪಕ್ಷ ನಾವು ಏನು ಮಾಡೋಕ್ಕಾಗ್ತಿಲ್ಲ, ನಾವು ಬಂದ್ರೆ ನಾವು ರೈತರಿಗೆ ನಾವು ನ್ಯಾಯ ಕೊಡ್ತೀವಿ, ನಾವು ಮೇಕೆದಾಟನ್ನ ಕಟ್ತೀವಿ ಅಂತ ಬಂದಿದ್ದ ಸರ್ಕಾರ, ಒಂದು ಪಕ್ಷ ಇವತ್ತು ಅದರ ಉಸಿರೆತ್ತುತ್ತಾ ಇಲ್ಲ. ಇವತ್ತು ನೀವು ನಮ್ಮ ಇರೋ ಅಂತ ಒಂದು ಅಣೆಕಟ್ಟುಗಳಲ್ಲಿ, ಡ್ಯಾಮ್ಗಳಲ್ಲಿ ನೀರು ಉಳಿಸ್ಕೊಳ್ಳೋಕ್ ಆಗಿಲ್ಲ. ನೀವು ಯಾವ ಹೊಸ ಡ್ಯಾಮ್ನ ಕಟ್ಟಿ ಯಾವ ರೈತರ ಒಂದು ಹಿತರಕ್ಷಣೆಯನ್ನು ನೀವು ಕಾಪಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳಬೇಕಾಗಿದೆ ಇವತ್ತಿನ ದಿನ. ಇಲ್ಲಿ ನಮ್ಮ ರೈತರಿಗೆ ಅನ್ಯಾಯ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ಬಿಡದಿಯಲ್ಲಿ ಅಲ್ಲೂ ರೈತರ ಜಮೀನು ಕಿತ್ತುಕೊಂಡು ಅವರ ಜೀವನಕ್ಕೆ ಒಂದು ಅನ್ಯಾಯ ಮಾಡುವಂತ ಕೆಲಸನೂ ನಡೀತಾ ಇದೆ. ಅಂದ್ರೆ ರೈತರ ಬಗ್ಗೆ ಈ ಒಂದು ಸರ್ಕಾರಕ್ಕೆ, ಈ ಒಂದು ಪಕ್ಷಕ್ಕೆ ಒಂದಷ್ಟು ಒಂದು ಚೂರು ಕಾಳಜಿ ಇಲ್ವಾ ಅನ್ನೋದು ನಮ್ಮಲ್ಲಿ ಎಲ್ಲರೂ ಕೇಳಬೇಕಾಗಿರೋ ಪ್ರಶ್ನೆ. ಏನ್ ಮಾಡ್ತಾ ಇದೆ ಸರ್ಕಾರ ನಮಗೋಸ್ಕರ? ಈ ನಮ್ಮ ರೈತರೆಲ್ಲ ವೋಟ್ ಹಾಕ್ದೇನೆ ನಿಮ್ಮ ಸರ್ಕಾರ ರಚನೆ ಮಾಡೋಕಾಯ್ತಾ ನಿಮ್ ಕೈಲಿ? ಎಲ್ಲರೂ ಸಾಥ್ ಕೊಟ್ಟು ನಿಮ್ಮ ಮಾತುಗಳನ್ನ ನಂಬಿ ವಿಶ್ವಾಸ ಇಟ್ಟು ನಿಮಗೆ ಈ ಒಂದು ವೋಟ್ ಹಾಕಿ ಈ ಒಂದು ಹುದ್ದೆಯಲ್ಲಿ ನಿಮ್ಮನ್ನ ಕೂರಿಸಿರೋದು. ಒಂದೇ ಒಂದು ಮಾತನ್ನ ನಾನು ಕೇಳೋಕೆ ಇಷ್ಟಪಡ್ತೀನಿ ನಮ್ಮ ಅಧಿಕಾರ ಪಕ್ಷಕ್ಕೆ. ನಿಮಗೆ ಡೆಲ್ಲಿವರೆಗೂ ಹೋಗಿ ಅಲ್ಲಿ ನಡೆಯುವಂತ ಒಂದು ಸ್ಟ್ರೈಕ್ ಅಲ್ಲಿ ಅವರಿಗೆ ಒಂದು ಸಹಾನುಭೂತಿಯಿಂದ ಸ್ಟ್ರೈಕ್ ಮಾಡುವಂತ ಒಂದು ಕಾಳಜಿ ಇದೆ ನಿಮಗೆ, ಆ ಫುರ್ಸತ್ ಇದೆ. ರೈತರು ಇಷ್ಟೊಂದು ದಿನದಿಂದ ಇವರು ನಮ್ಗೆ ಆಗ್ತಿರೋ ಅನ್ಯಾಯಕ್ಕೆ ಒಂದು ಕಿವಿ ಕೊಡಿ ಅಂದ್ರೆ ಅದರ ಬಗ್ಗೆ ಕಾಳಜಿನೇ ಇಲ್ವಾ ನಿಮ್ಗೆ? ಯಾರು ಹೇಳ್ತಾರೆ ಇದಕ್ಕೆಲ್ಲ ಉತ್ತರ? ನೋಡಿ, ಇವತ್ತು ಈ ಒಂದು ಹೋರಾಟ ಇದೆಯಲ್ಲ, ಇದು ನಮ್ಮ ಜೀವನದ ಹೋರಾಟ. ಬರೀ ರೈತರ ಹೋರಾಟ ಇಲ್ಲ. ನಾಳೆ ದಿನ 3 ತಿಂಗಳಾದ್ರೆ ಕುಡಿಯೋ ನೀರಿಗೂ ನಾವು ಪರದಾಡ್ಬೇಕಾಗತ್ತೆ. ಬರೀ ಮಂಡ್ಯ ಅಲ್ಲ, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗೂ ನಾವು ಕಷ್ಟಪಡಬೇಕಾಗಿರುವಂತ ಒಂದು ಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಈವರೆಗೂ ಅನ್ನೋದಕ್ಕೆ ಈ ಸರ್ಕಾರ ಉತ್ತರ ಕೊಡಲೇಬೇಕು. ಅದುವರೆಗೂ ನಿಮ್ಮ ಹೋರಾಟ ನಾವು ನಿಲ್ಲಿಸಬಾರದು. ಸರ್ಕಾರ ಯಾವುದೇ ಒಂದು ಸಕಾರಾತ್ಮಕವಾಗಿ, ಒಂದು ಪಾಸಿಟಿವ್ ಆಗಿ ಏನಾದ್ರೂ ಒಂದು ಹೆಜ್ಜೆ ಹಾಕಿದ್ರೆ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿ ಅವ್ರ ಜೊತೆಲಿ ನಾವು ಹೋರಾಟ ಮಾಡೋಣ. ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಅದಕ್ಕೆ ನಾವು ಹೋರಾಟ ಮಾಡೋಣ. ಆದ್ರೆ ಈ ಸರ್ಕಾರ ಬೇಜವಾಬ್ದಾರಿತನದಿಂದ ಇದೇ ರೀತಿ ನಡ್ಕೊಂಡು ಹೋದ್ರೆ ಈ ಒಂದು ಹೋರಾಟನ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಕಾವೇರಿ ತಾಯಿ ನಮ್ಮದು, ಕಾವೇರಿ ನೀರು ನಮ್ಮದು, ಇದರ ಹಕ್ಕು ನಮ್ಮದು. ಜೈ ಹಿಂದ್, ಜೈ ಭಾರತ್. ಮಾನ್ಯ ಬಂಧುಗಳೇ, ಅಧ್ಯಕ್ಷರಾದಿಯಾಗಿ ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪಾಜಿಯವರು, ಪಕ್ಷದ ಎಲ್ಲ ಮುಖಂಡರು ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ. ಬರಗಾಲ ನಮ್ಮನ್ನ ಪೀಡಿಸ್ತಾ ಇದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅಂತ. ಆದ್ರೆ ಕಾಂಗ್ರೆಸ್ ಅನ್ನ ನಂಬಿ ವೋಟ್ ಹಾಕ್ಬೋದಾ?
ಮಳೆಯನ್ನು ನಂಬಬಾರದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬೇಕಾ? ಇದೇ ತಿಂಗಳು 4ನೇ ತಾರೀಕು ಮಾನ್ಯ ಅಶೋಕ್ ಅವರು ನಾನು ಕೂಡ ಇದೇ ಸ್ಥಳಕ್ಕೆ ಬಂದಿದ್ವಿ. ಆವತ್ತು ಅಧಿಕಾರಿಗಳು ಹೇಳಿದ್ರು 10 TMC ನೀರು ನಮ್ಮಲ್ಲಿದೆ, 6 TMC 2 ತಿಂಗಳಿಗೆ ಕುಡಿಯೋ ನೀರು ಮಾತ್ರ ಇದೆ, 4 TMC ಅದು ಡೆಡ್ ಸ್ಟೋರೇಜ್ ಅಷ್ಟೇ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಇದಿತ್ತಲ್ಲ, ಮನವರಿಕೆ ಮಾಡಿಕೊಟ್ರ ನೀವು CWCಗೆ? ಪಾಪ ಅವ್ರು ಏನ್ ಮಾಡಿದ್ರು, CWC ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ಕೊಂಡ್ಬಿಟ್ಟವ್ರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ ರೀ, ಅದು ಕಾವೇರಿ ವಾಟರ್ ಕಮಿಷನ್. ಅದು ಕಮಿಷನ್ ಮುಂದೆ ನೀವು ಇದನ್ನ ಹೇಳಿದ್ದೀರಾ? ಹೇಳಿಲ್ಲ. ಅದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. 145 ವರ್ಷಗಳ ನಂತರ ಶಿಂಷಾದಲ್ಲಿ, ನಾನು ನಿನ್ನೆಲ್ಲ ಮೊನ್ನೆ ಇಷ್ಟೊತ್ತಲ್ಲಿ ಶಿಂಷಾದಲ್ಲಿದ್ದೆ, ನೀರಿಲ್ಲದೆ ವಿದ್ಯುತ್ ಉತ್ಪಾದನಾ ಘಟಕ ಸ್ತಬ್ಧವಾಗಿದೆ, ನಿಲ್ಲಿಸಿಬಿಟ್ಟಿದ್ದಾರೆ 145 ವರ್ಷಗಳ ನಂತರ. ಯಾಕೆ? ನೀರಿನ ಕೊರತೆ. ಇದನ್ನ CWCಗೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಅಥವಾ ಜೂನ್ನಲ್ಲೇ ನೀವು ಎಚ್ಚರಿಕೆ ತಗೊಳ್ಬೇಕಾಗಿತ್ತು? ಈಗ ಮಾತಾಡ್ತಾರೆ ಮೋಡ ಬಿತ್ತನೆ ಅಂತ. ಇಲ್ಲಿವರೆಗೂ ಸುಳ್ಳು ಬಿತ್ತನೆ ಮಾಡಿಬಿಟ್ಟು ಈಗ ಮೋಡ ಬಿತ್ತನೆ ಮಾಡಿದ್ರಿ, ಏನ್ರಿ ಪ್ರಯೋಜನ? ಹೇಳ್ಕೊಡ್ಬೇಕಾಗಿತ್ತು ಆವತ್ತೇನೆ. ನೀವು ಮೋಡ ಬಿತ್ತನೆ ಮಾಡೋದಾದ್ರೆ ನೀವು ಜೂನ್ನಲ್ಲೇ ಮಾಡಬೇಕಾಗಿತ್ತು. ಇವತ್ತು ಮಳೆ ಬರ್ತಿರ್ತದು, ಎಲ್ಲರೂ ಬೆಳೆ ಬೆಳೀತಿದ್ರು, ಅದನ್ನು ಮಾಡಲಿಲ್ಲ. ಈಗ ಸುಮ್ಮನೆ ಕಣ್ಣೋರ್ಸಕ್ ಮಾತ್ರ ನಾವು ನೀರು ಬಿಡೋದಿಲ್ಲ, ಸೋಮವಾರದವರೆಗೆ ಮಾತ್ರ ಅಂತೆ. ಆಮೇಲೆ ಬಿಡ್ತೀರಾ? ಈಗೇನೋ ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡೇ ಆದ್ರೆ ನಿಮ್ಮ ಸರ್ಕಾರಕ್ಕೆ ಸಂಚಕಾರ ಅನ್ನೋದನ್ನ ಇವತ್ತು ಎಲ್ಲರ ಮುತ್ತಿದಲ್ಲಿ ನಾವು ಹೇಳಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, 2 ತಿಂಗಳಾಗ್ತಾ ಇದೆ ನೀವು ಮುಖ್ಯಮಂತ್ರಿಗಳಾಗಿ. 1 ತಿಂಗಳು ಪೂರ್ತಿ ಸೋನಿಯಾ ಗಾಂಧಿ ಅವರ ಮನೆ ಮುಂದೆನೆ ಕುಳಿತು ಬಿಟ್ಟಿದ್ದೀರಲ್ಲ. CT ರವಿ ಅವರು ಆಗ್ಲೇ ಹೇಳ್ತಾ ಇದ್ರು, ಬಂಗಾರಪ್ಪ ಶಿಷ್ಯ ಅಂದ್ರೆ ಆಗೋದಿಲ್ಲ. ತಮಿಳುನಾಡಿನ ಪರವಾಗಿ ಟ್ರಿಬ್ಯುನಲ್ ಆದೇಶ ಬಂದಾಗ ಯಾವುದೇ ಕಾರಣಕ್ಕೆ ನಾನು ನೀರು ಬಿಡೋಲ್ಲ ಅಂತೇಳಿ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟಿದ್ರು ಅವರು. ನೀವು ಆಮೇಲೆ ಹೇಳ್ಕೊಂಡ್ರಿ SM ಕೃಷ್ಣ ಅವರ ಶಿಷ್ಯ ನಾನು ಅಂತ. ಅವರು ಬಿಡೋದಿಲ್ಲ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇದು ಗಮನದಲ್ಲಿರಲಿ ನಿಮಗೆ. ನಮ್ಮ ನೀರು ನಮ್ಮ ಹಕ್ಕು. ನಾವು ಹೇಳ್ತೀವಿ ಇಲ್ಲಿ ರಕ್ತ ಕೊಟ್ಟೇವು, ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಇದು ನಾವೆಲ್ಲ ಹೇಳ್ಬೇಕಾಗಿರೋದು, ಸರ್ಕಾರ ಹೇಳ್ಬೇಕು. ಆ ತಾಕತ್ತು ನಿಮಗಿದೆಯಾ? ಒಂದು ಸಮಯ ಟ್ರಿಬ್ಯುನಲ್ ನಿಮ್ಮ ಮಾತುಗಳಿಗೆ ಒಪ್ಪಲಿಲ್ಲ ಅಂದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ, ಮೊರೆ ಹೋಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಹೇಳ್ಕೊಡಿ ಅವರಿಗೆ. ಯಾವುದೇ ಕಾರಣಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿ. ನಮಗೆ ನಿಮ್ಮ ಸರ್ಕಾರ ಮುಖ್ಯ ಅಲ್ಲ, ಅಥವಾ ತಮಿಳುನಾಡು ಸರ್ಕಾರ ಮುಖ್ಯ ಅಲ್ಲ. ನಮ್ಮ ಜನರು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ನಮಗೆ ಮುಖ್ಯ, ರೈತರೇ ನಮಗೆ ಮುಖ್ಯ. ಇವತ್ತು ಬೆಳೆ ಬರಬೇಕಾಗಿತ್ತು. ಈ ಭಾಗದಲ್ಲಿ ಯಾರ್ಯಾರು KRS ಇಂದ ನೀರನ್ನ ಪಡೆದು ಬೆಳೆ ಬೆಳೀತಿದ್ರು ಆ ರೈತರಿಗೆ ಅನ್ಯಾಯ ಆಗಿದೆ. ಒಂದು ಬೆಳೆನೇ ಬರೋದಿಲ್ಲ. ಕೊನೆಯ ಪಕ್ಷ ಕುಡಿಯೋ ನೀರಾದ್ರೂ ಉಳಿಲಿ ಅಂತ ಮಾಡಿದ್ವಿ. ಇವತ್ತು ನೋಡಿ ಎಂತ ಪರಿಸ್ಥಿತಿ ಇದೆ. ಮಾತೆತ್ತಿದ್ರೆ ನಮ್ಮ ಸರ್ಕಾರ ಇತ್ತು ಆಗ ಹೇಳ್ತಿದ್ರು ಯಾರ ಪರ್ಮಿಷನ್ ಬೇಕಾಗಿಲ್ಲ, ಮೇಕೆದಾಟು ಗುದ್ಲಿ ಪೂಜೆ ಮಾಡಿಬಿಡಿ ಅಂದ್ರು. ನಾವು ಮಾಡ್ಲಿಲ್ಲ, ಯಾಕಂದ್ರೆ ಅಡೆತಡೆಗಳಿರೋದು ನಮಗೆ ಗೊತ್ತಿತ್ತು. ಆಗ ಏನ್ ಮಾಡಿದ್ರು, ಮೇಕೆದಾಟಿನಿಂದ ಹಿಡಿದು ಬೆಂಗಳೂರುವರೆಗೆ ಕರೋನಾ ಇದ್ರೂ ಕೂಡ ಪಾದಯಾತ್ರೆ ಮಾಡಿದ್ರು. ನೀವು ಇವತ್ತು ಬಂದು 3 ವರ್ಷ ಆಗೋಯ್ತಲ್ಲ, ಯಾಕೆ ಗುದ್ಲಿ ಪೂಜೆ ಮಾಡಲಿಲ್ಲ? ಯಾಕೆ ಗುದ್ಲಿ ಕೊಡ್ತೇನಾ? ಗುದ್ಲಿ ಸಿಗ್ತಾ ಇಲ್ವಾ ನಿಮಗೆ?
ಅಥವಾ ಪೂಜೆ ಮಾಡ್ಲಿಕ್ಕೆ ಪೂಜೆ ಸಾಮಾನು ಕೊಡ್ತೇನಾ ನಿಮ್ಮ ಸರ್ಕಾರಕ್ಕೆ? ಅಥವಾ ಯಾರು ಪೂಜಾರರು ಸಿಗ್ತಾ ಇಲ್ವಾ? ಹೋಗ್ಲಿ ಬಿಡಪ್ಪ, ನಮ್ಮ ಪಕ್ಷದಿಂದ ನಾವು ಗುದ್ಲಿನೂ ಕೊಡಿಸ್ತೀವಿ, ಪೂಜೆ ಸಾಮಾನು ಕೊಡಿಸ್ತೀವಿ, ನಾವು ಪೂಜಾರಿನೂ ಕಳ್ಸಿಕೊಡ್ತೀವಿ, ಹೋಗ್ಲಿ ನಾಳೆ ಶುರು ಮಾಡಿ. ಇದೆಲ್ಲ ಮಾಡಕ್ಕಾಗೋದಿಲ್ಲ ನಿಮಗೆ. ನಮ್ಮ ಮೇಲೆ ಗೂಬೆ ಕೂರಿಸ್ಬೇಕಾಗಿತ್ತು, ಯಡಿಯೂರಪ್ಪನವ್ರ ಮೇಲೆ ಗೂಬೆ ಕೂರಿಸ್ಬೇಕಾಗಿತ್ತು, ಇದಕ್ಕೆಲ್ಲ ಮಾಡಿದ್ರಿ. ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಯಾವುದೇ ಕಾರಣಕ್ಕೆ ನೀರನ್ನ ಬಿಡಲಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಮ್ದೇನೋ ಪಾಪ ಯಾವತ್ತೂ ಅಧಿಕಾರ ನೋಡದೆ ಇರ್ತಕ್ಕಂಥ ತಮಿಳುನಾಡಿನಲ್ಲಿ ನಿಮ್ಗೊಂದು ಮಂತ್ರಿಗಿರಿ ಕೊಟ್ಬಿಟ್ಟವ್ರಿ ಅಂತ ಹೇಳಿ ನೀವು ಅವ್ರ ಹತ್ರ ಚಕ್ಕಂದ ಆಡ್ಕೊಂಡು ನಮ್ಮ ರೈತರನ್ನ ಯಾಕೆ ನೋಯಿಸ್ತಾ ಇದ್ದೀರಿ? ದಯವಿಟ್ಟು ತೀರ್ಮಾನ ತಗೊಳ್ಳಿ. ಯಾವುದೇ ಕಾರಣಕ್ಕೆ ನೀರು ಬಿಡಲ್ಲ ಅಂತ ನೀವು ಹೇಳೋವರೆಗೆ ನಮ್ಮ ಹೋರಾಟ ಹೀಗೆ ನಡೀತಾ ಇರ್ತದೆ. ಆದ್ರಿಂದ ಮಾನ್ಯ ಬಂಧುಗಳೇ, ಹಲವು ಮುಖಂಡರುಗಳು ಮಾತಾಡ್ತಕ್ಕಂಥದ್ದಿದೆ. ನಮ್ಮ ಅಧ್ಯಕ್ಷರ ಆದಿಯಾಗಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಯಾವುದೇ ಕಾರಣಕ್ಕೆ ನೀರು ಬಿಡ್ತೀವಿ ಅನ್ನೋದನ್ನ ಬಿಟ್ಟು, ನೀರು ಬಿಡಲ್ಲ ಅಂದ್ರೆ ನಾವು ಸರ್ಕಾರದೊಂದಿಗೆ ನಾವು ಕೈ ಜೋಡಿಸ್ತೇವೆ. ಇಲ್ಲ ಅಂತಂದ್ರೆ ಯಾವುದೇ ಸಂದರ್ಭ ಬಂದರೂ ಕೂಡ ಸರ್ಕಾರವನ್ನ ತೆಗೆಯುವವರೆಗೆ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಾರಾಯಣಗೌಡ್ರೆ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ಮಂಡ್ಯದ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕರೆಯನ್ನ ಕೊಟ್ಟಿದ್ದಕ್ಕೆ ಸಾವಿರಾರು ಜನ ಬಂದು ಈ ಪ್ರತಿಭಟನೆಗೆ ಭಾಗವಹಿಸ್ತಾ ಇರೋದಕ್ಕೆ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯಣ್ಣ ಅವರೇ ಮತ್ತು ನಮ್ಮ ಅಶೋಕ್ ಅಣ್ಣಾಜಿ ಅವರೇ, ನಾರಾಯಣ ಸ್ವಾಮೀಜಿ ಅವರೇ, ನಮ್ಮ ತಂದೆ ಸಮಾನರಾದಂತ ಹೋರಾಟಗಾರರು, ಚಿಕ್ಕ ವಯಸ್ಸಿನಿಂದಲೂ ಹೋರಾಟ, ರೈತರ ಪರ ಹೋರಾಟ ಕೊಟ್ಕೊಂಡು ಬಂದಂತ ನಮ್ಮ ಪಿತಾ ಸಮಾನವಾದಂತ ಯಡಿಯೂರಪ್ಪ ಸಾಹೇಬರಿಗೆ ನಾನು ಸಾಧಾರಣಕ್ಕೆ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದು ಚಿಕ್ಕ ವಯಸ್ಸಿನಿಂದ ಹೋರಾಟವನ್ನ ಕೊಟ್ಕೊಂಡು ಬರ್ತಾ ಇದ್ರು. ಈ ದಿನ ಮುಂದೆಯನ್ನ ತಗೊಂಡು ಇದಕ್ಕೆ ಕೂತಿರೋದಕ್ಕೆ ನಾನು ಮತ್ತೊಮ್ಮೆ ಅವರ ಪಾದ ಕಮಲಕ್ಕೆ ನಾನು ನಮಸ್ಕಾರಗಳನ್ನ ಮಾಡಲಿಕ್ಕೆ ಬಯಸ್ತಾ, ಮತ್ತು ನಮ್ಮ ಮಾಜಿ ಸಂತರಾದಂತ ನಮ್ಮ ಅಂಬರೀಷ್ ಅಣ್ಣವರ ಧರ್ಮ ಪತ್ನಿ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ಇಲ್ಲಿ ಭಾಗವಹಿಸಿರುವಂತ ನಮ್ಮ ಎಲ್ಲ ಹೋರಾಟಗಾರರಿಗೆ ನನಗೆ ಮತ್ತೊಂದು ಸಾರಿ ನಮನವನ್ನ ಸಲ್ಲಿಸಿ, ಯಾವುದೇ ಕಾರಣಕ್ಕೂ ನಾವು ಯಾಕೆಂತ ಹೇಳಿದ್ರೆ ನಮ್ಗೆ ಈಗ ಸದ್ಯಕ್ಕೆ ಜಾನುವಾರುಗಳಿಗೆ ಕುಡಿಯಕ್ ನೀರಿಲ್ಲ. ಮೆಡ್ರಾಸ್ಗೆ ನೀರನ್ನ ಕೊಡುವಂತ ತೀರ್ಮಾನವನ್ನ ಸರ್ಕಾರ ಯಾವ ರೀತಿ ತಗೊಳ್ತು ಅನ್ನೋದನ್ನ ಈ ದಿನ ನಮ್ಮ ಅಧ್ಯಕ್ಷರ ಮುಖಾಂತರ, ನಮ್ಮ ಮುಖಂಡರ ಮುಖಾಂತರ ನಮ್ಮ ಎಲ್ಲರಿಗೂ ತಿಳುವಳಿಕೆಯನ್ನ ಹೇಳಿ ಈ ಹೋರಾಟಕ್ಕೆ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು, ಎಲ್ಲಾ ಕಬ್ಬು ಬೆಳೆಗಳು ಒಣಗ್ತಾ ಇದ್ದಾವೆ. ಗುರುವರಿಯರೇ ತಾವೆಲ್ಲ ನೋಡ್ತಾ ಇದ್ದೀರಿ, ನೀರು ಬಿಟ್ಟಿದ್ದಾರೆ 1 ಅಡಿ 2 ಅಡಿಯನ್ನ, ಅದು ಯಾವ ತೂಬನ್ನು ಮೇಲೆ ಎತ್ತಾ ಇಲ್ಲ, ಯಾವ ತೂಬನ್ನು ಮೆತ್ತಿಲ್ಲ. ಕಟ್ಟ ನೀರನ್ನ ಕೊಡೋದಕ್ಕೆ ಸರ್ಕಾರಕ್ಕೆ ಯಾವ ಅಡಚಣೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಮಾವತಿಯಲ್ಲಿ ಹಾಲು 24 TMC ನೀರಿದೆ. ಆ ನೀರನ್ನ ಮೇಲ್ಮಟ್ಟದಿಂದ ಬಿಟ್ಟು ನಮ್ಮ ರೈತರಿಗೆ ನೀರನ್ನ ಕೊಡಬಹುದು. ಆದ್ರೆ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು, ನೀರನ್ನ ಬಿಡ್ತೀವಿ, ನೀವು ಯಾವುದೇ ಕಾರಣಕ್ಕೆ ಯಾರು ಹಾಗೆ ಉಯ್ಬಾರ್ದು, ಒಟ್ಲು ಉಯ್ಬಾರ್ದು, ಬೇಡಿ ಸ್ವಾಮಿ. ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಜೀವನ, ನಮ್ಮ ಕಬ್ಬು
ಕಬ್ಬಿಗೆ ಕಟ್ಟು ನೀರು ಕೊಡಕ್ ನಿಮ್ಗೇನು ತೊಂದ್ರೆ? ಇನ್ನೊಂದು ತಿಂಗಳು 2 ತಿಂಗಳು 1 ತಿಂಗಳು ಕಾಲ ಕೊಟ್ರೆ ರೈತರುಗಳು ಬದುಕೋತಾರೆ. ಇವತ್ತು ಏನ್ ಮಾಡ್ಬೇಕು? ಬೆಂಕಿ ಇಟ್ಬೇಕಾ ಕಬ್ಬಿಗೆ? ನಮ್ಮ ಹಿರಿಯರು ಹೇಳ್ದಾಗೆ ನೀವು ಅವರ ಒಪ್ಪಂದ ಮಾಡಿಕೊಂಡು ನಿಮ್ಗೆ ಏನೋ ಅವಕಾಶ ಸಿಕ್ತು ಅಂತೇಳಿ ನಮ್ಮ ಕಾವೇರಿ ನೀರನ್ನ ಖಾಲಿ ಮಾಡಬೇಕಾದ್ರೆ ನಾವು ಕುಡಿಯೋದು ಹಾಗೆ. ಈಗ ಕುಡಿಯೋಕೆ ನೀರಿಲ್ಲ ಸರ್. ಆಲೆ 500 ಅಡಿ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತಾ ಇಲ್ಲ. ಕೆರೆ ಗಡ್ಡೆಗಳನ್ನು ತುಂಬಿಸ್ಕೊಟ್ಟ ನಿಮ್ಗೆ ಶಕ್ತಿ ಇಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರದಿಂದ ನೀವು ನಿಜವಾಗ್ಲೂ ಸರ್ಕಾರ ವಿಡ್ರಾಲ್ ಮಾಡ್ಕೊಂಡು ಮನೆಗೆ ಹೋಗೋದು ಒಳ್ಳೇದು ಅಂತ ಹೇಳಿಕ್ ಬಯಸ್ತಾ ಇದ್ದೇನೆ. ಇನ್ನು ಹಿರಿಯರು ಹೆಚ್ಚಿನ ರೀತಿ ಮಾತಾಡೋರಿದ್ದಾರೆ. ಹೋರಾಟ ಇದಕ್ಕೆ ತಪ್ಪೋದಲ್ಲ. ಇದು ಸೆಪ್ಟೆಂಬರ್ ಕಾಲ. ಯಾಕೆಂತೇಳಿದ್ರೆ ನಮ್ಮ ನೀರು ನಿಲ್ಸೋ ಗಂಟಲು ಈ ಹೋರಾಟ ಯಾವುದೇ ಕಾರಣಕ್ಕೆ ತಪ್ಪಲ್ಲ. ನಾವು ಮಂಡ್ಯ ಜಿಲ್ಲೆಯವರು, ನಾವು ನೀರಿನ ಬದಲಿಗೆ ರಕ್ತ ಕೊಡೋದಕ್ಕೂ ನಾವು ರೆಡಿ ಇದ್ದೇವೆ ಅಂತ ನಾವು ಹೇಳಿ ನಿಮ್ಮೆಲ್ಲರಿಗೂ ಅನ್ಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಬಿಜೆಪಿ ರೈತ ಪರ ಹೋರಾಟಕ್ಕೆ, ಬಿಜೆಪಿ ರೈತ ಪರ ಹೋರಾಟಕ್ಕೆ. ಆತ್ಮೀಯ ರೈತ ಬಾಂಧವರೇ, ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ತಮಿಳುನಾಡಿಗೆ ಯಥೇಚ್ಛವಾಗಿ ನೀರನ್ನ ಬಿಟ್ಟು ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನ ಧಿಕ್ಕರಿಸಿ ಇವತ್ತೊಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರಿದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ರೈತ ನಾಯಕರಾಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪರು ಕೂಡ ಹೋರಾಟದ ಹಂತದಲ್ಲಿದ್ದಾರೆ. ಸುಮಲತಾ ಅಂಬರೀಶ್ ಅವರು, ಶಾಸಕ ಮಿತ್ರರಾಗಿರ್ತಕ್ಕಂಥ ಶ್ರೇಯಸ್ ಅವರು, ನಾಗೇಂದ್ರ ಅವರು, ನಮ್ಮ ಜಿಲ್ಲೆ ಅಧ್ಯಕ್ಷರು ಸುಬ್ಬಣ್ಣ ಅವರು, ನಮ್ಮ ಮಂಡ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಇಂದ್ರೇಶ್ ಅವರು, ನಮ್ಮ ಹಿರಿಯರಾಗಿರ್ತಕ್ಕಂಥ CT ರವೀಣ್ಣ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ಕೊಳ್ಳೇಗಾಲದ ಮಹೇಶ್ ಅಣ್ಣ ಅವರು, ಸಿದ್ದೇಶ್ ನಾಗೇಂದ್ರ ಅವರ ಆದಿಯಾಗಿ ಮೈಸೂರು, ಮಂಡ್ಯ, ಹಾಸನ ಜಿಲ್ಲೆಗಳಿಂದ ರೈತರು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬಂದಿದ್ದಾರೆ. ಬಂಧುಗಳೇ, ಹಿಂದೆ DK ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದ್ರೆ ಪಾಪ ಯಾಕೋ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ ಮೇಲೆ, ಅಧಿಕಾರದ ಗದ್ದುಗೆಯನ್ನು ಏರಿದ ಮೇಲೆ ರೈತರು ಕೂಡ ಮರ್ತೋಗಿದೆ, ರೈತ ಸಂಕಷ್ಟನೂ ಕೂಡ ಅವರ ಕಣ್ಣಿಗೆ ಕಾಣ್ತಾ ಇಲ್ಲ. ಹಿಂದೆ ಏಪ್ರಿಲ್ ಮೇನಲ್ಲೇ ಯಾವಾಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿತ್ತು, ಬರುವ ಮುನ್ಸೂಚನೆಯನ್ನ ಅವತ್ತಿನ ಕೇಂದ್ರ ಸರ್ಕಾರ ನೀಡಿದ್ರೂ ಸಹ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಮರೆತಂತ ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆಯನ್ನ ಮಾಡಿದ್ದೇನೆ, ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಕೇಳಕ್ಕೆ ಇಷ್ಟಪಡ್ತಾರೆ, ನೀವೇ ಬೃಹತ್ ನೀರಾವರಿ ಸಚಿವರಾಗಿದ್ರೆ, ಉಪಮುಖ್ಯಮಂತ್ರಿಗಳಾಗಿದ್ರೆ, ಯಾಕೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ನೀವು ಮುಂದಾದ ನಿಮ್ಮ ಸರ್ಕಾರ? ಮಾನ್ಯ DK ಶಿವಕುಮಾರ್ ಅವರು ನೀವು ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ ಒಂದು ತಿಂಗಳಲ್ಲಿ 10 ಬಾರಿ ದೆಹಲಿಗೆ ಪ್ರಯಾಣ ಮಾಡಿದ್ರೆ, 10 ಬಾರಿ ದೆಹಲಿಗೆ ಹೋದಂದ್ರೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮನೆ ಹೊರಗಡೆ ಗೇಟ್ ಹತ್ರ ಕಾಯ್ತಾ ನಿಂತ್ಕೊಂಡಿದ್ರಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೇಳಿ ಅಲ್ಲಿ 1 ಬಾರಿ ಆದ್ರೂ ಕೂಡ, ಮುಖ್ಯಮಂತ್ರಿಗಳಾಗಿ 1 ಬಾರಿ ಆದ್ರೂ ಕೂಡ
ಕಾವೇರಿ ಕೊಳ್ಳದ ರೈತರ ರಕ್ಷಣೆನ ಮಾಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತ್ಕೊಂಡು ನ್ಯಾಯವಾದಿಗಳ ಜೊತೆ ಸಭೆಯನ್ನ ಮಾಡಲಿಲ್ಲ, ಮೀಟಿಂಗ್ ಅನ್ನ ಮಾಡಲಿಲ್ಲ ಅಡ್ವೊಕೇಟ್ಸ್ ಜೊತೆಲಿ. ಅವ್ರು 16 ಬಾರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತ ಹೇಳಿ ದೆಹಲಿಗೆ ಹೋಗಿ ಬಂದ್ರಿ. ಇದೆಲ್ಲ ಗೊತ್ತಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಎಷ್ಟು ಸಲ ಬೇಕಾದ್ರೂ ದೆಹಲಿಗೆ ಹೋಗ್ತೀರಿ. ಆದ್ರೆ ನಾಡಿಗೆ ಅವರು ತುತ್ತ ಅನ್ನ ಕೊಡ್ತಕ್ಕಂಥ ರೈತರ ರಕ್ಷಣೆಗೋಸ್ಕರ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡೋದಕ್ಕೆ ನಿಮಗೆ ದೆಹಲಿಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಹೇಳಿಕೆ ನೀವು ಕೊಡ್ತೀರಿ, ಏನು ಸರ್ವ ಪಕ್ಷದ ಸಭೆಯನ್ನ ಕರೀತಾರೆ ಅಂತೇಳಿ ನನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಿರುವಂತದ್ದು. ನಿನ್ನೆ ಹೇಳ್ತಾರೆ ಸರ್ವ ಪಕ್ಷದ ಸಭೆಯನ್ನ ಕರಿತೇವೆ ಅಂತೇಳಿ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳ್ತಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದಂಗೆ ತಮಿಳುನಾಡಿಗೆ ಹಿಂದೆ ಏಪ್ರಿಲ್ ಮೇನಲ್ಲೇನೆ ಜೂನ್ನಲ್ಲಿ 3.5 TMC ನೀರನ್ನು ಹರಿಬಿಟ್ಟು ತಮಿಳುನಾಡವರಿಂದ ನೀರೇ ಕೇಳಲಿಲ್ಲ. ಅವಾಗಲೇ 3.5 TMC ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೆಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ DK ಶಿವಕುಮಾರ್ ಅವರೇ? ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಡ್ತಕ್ಕೋಸ್ಕರ ನೀರು ಬಿಟ್ಟು ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ನೀರು ಬಿಡೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿ ಈಗ ಕಪಟ ನಾಟಕವನ್ನು ಆಡ್ತಾ ಇದ್ದೀರಿ. ರೈತರ ಪರವಾಗಿ ಮಸಾಲೆ ಕಣ್ಣೀರು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಮಸಾಲೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ತಮಿಳುನಾಡಿಗೆ ಮುಂಚಿತವಾಗಿ ನೀರು ಬಿಟ್ಟಿದ್ದೀರಿ? ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿದೆ, ರಾಜ್ಯದ ಇತಿಹಾಸ ಕೂಡ ಚೆನ್ನಾಗಿ ಗೊತ್ತಿದೆ. ತಮಿಳುನಾಡು ಅಂತ ಬಿಟ್ಬಿಟ್ಟಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಇದೇ ಕನ್ನಂಬಾಡಿ ಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮಿಳುನಾಡಿನ ಅಪಮಾನವನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗದೆ ಒಡವೆಗಳನ್ನ ಅಡೆ ಇಟ್ಟು ಮಾರಿ ಕನ್ನಂಬಾಡಿ ಕಟ್ಟನ್ನು ಕಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅಂತ ಇತಿಹಾಸ ಕನ್ನಂಬಾಡಿ ಕಟ್ಟ ಒಂದ್ ಕಡೆ ಆದ್ರೆ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತಮಿಳುನಾಡು ಕೇಳಕ್ಕೂ ಮುಂಚೆ ನೀರು ಬಿಟ್ಟಿರ್ತಕ್ಕಂಥ ಅಪಖ್ಯಾತಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ನೀವು ಎತ್ಕೋಬೇಕಾಗ್ತದೆ. ಇವತ್ತು ಮಾನ್ಯ ವಿರೋಧ ಪಕ್ಷ ನಾಯಕರು ಇಲ್ಲೇ ಇದ್ದಾರೆ. ಇವತ್ತು ಯಾವ ಸರ್ವ ಪಕ್ಷ ಸಭೆಯನ್ನು ಕರೆದಿದ್ದೇವೆ, ಕಾವೇರಿ ಕೊಳ್ಳದ ರೈತರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ವ ಪಕ್ಷದ ಸಭೆ ಕರೆದಿಲ್ಲ. ನೀವು ಈ ಭಾಗದ ರೈತರ ಹಿತರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಸರ್ವ ಪಕ್ಷದ ಸಭೆಯನ್ನ ಕರೆದಿಲ್ಲ. ಬದಲಾಗಿ ತಮ್ಮ ಮುಖ್ಯಮಂತ್ರಿ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ವ ಪಕ್ಷ ಸಭೆಯನ್ನ ಕರೆದಿದ್ದಾರೆ. ಇಂಥ ಕಪಟ ನಾಟಕಕ್ಕೆ ನೀವು ರೈತರ ಪರವಾಗಿ ಮಸಾಲೆ ಕಣ್ಣೀರು ಹಾಕಕ್ಕೆ ಹೊರಟಿದ್ದೀರಿ. ಇದಕ್ಕೆ ನಾವು ಹೊಣೆಯನ್ನ ಹೊರದಕ್ಕೆ ಸಾಧ್ಯ ಇಲ್ಲ. ಘೋಷಣೆ ನಡೆಯುತ್ತೆ ನನ್ನ ಮುಖ್ಯಮಂತ್ರಿಗಳೇ. ನನ್ನ ಮುಖ್ಯಮಂತ್ರಿ ಕುರ್ಚಿ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ, ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನುವುದನ್ನ ಘೋಷಣೆ ಆಮೇಲೆ ನಾವನ್ನು ಕೂಡ ಸರ್ವಪಕ್ಷ ಅಲ್ಲಿ ಸರ್ವಪಕ್ಷ ಸಭೆ ಬರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ತಾಕತ್ತಿಲ್ಲ. ಇದನ್ನ ರಕ್ಷಣೆ ಮಾಡೋದಕ್ಕೆ ಧೈರ್ಯ ಇಲ್ಲ. ತಮಿಳುನಾಡು ಕೃಷಿ ಪರಿಸರಕ್ಕೆ ತೊಟ್ಟತಕ್ಕಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದ ಎಲ್ಲ ರೈತ ಸಂಘಟನೆಗಳು ಕೂಡ ಬೀದಿಗೊಂದು ಹೋರಾಟ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ವಿಪಕ್ಷವಾಗಿ ಈ ನಾಡಿನ ರೈತರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಇವತ್ತು ಈ ಭಾಗದ ರೈತರ ರಕ್ಷಣೆಗೆ ಸರ್ಕಾರ ಬರಬೇಕು ಅಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಬೇಕು ಅಂತೆಲ್ಲ ಬಂದಿರುವಂತದ್ದು. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು
ಈ ಭಾಗದ ರೈತರ ರಕ್ಷಣೆಗೆ ಬರಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರೈತ ವಿರೋಧಿ ರಾಜ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಧಿಕ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಭಾರತ್ ಮಾತಾ ಕಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಸನ್ಮಾನ್ಯ ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತಾಡಿದಂತ ಸನ್ಮಾನ್ಯ ಉಪೇಂದ್ರ ಅವರೇ, ಹಿರಿಯರಾದಂತ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, CT ರವಿ ಅವರೇ, ಶ್ರೀವಸ್ತ ಅವರೇ, ಸುಮಲತಾ ಅವರೇ, ವೇದಿಕೆ ಮೇಲಿರುವಂತ ನಾರಾಯಣ ಗೌಡ್ರೆ, ಸಚ್ಚಿದಾನಂದ ಅವರೇ, ನಾಗೇಂದ್ರ, ಇಂದ್ರೇಶ್ ಅವರೇ, ಮಹೇಶ್ ಅವರೇ, ಎಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಪ್ರಮುಖವಾಗಿ ಇವತ್ತು ಕಾವೇರಿ KRSಗೆ ಮುತ್ತಿಗೆ ಯಾಕೆ ಹಾಕಿದ್ದೀರಿ ಅಂತ ಹೇಳಿದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ತಮಿಳುನಾಡು ಜೊತೆ ಶಾಮೀಲಾಗಿ ಒಂದ್ ರೀತಿ ತಮಿಳುನಾಡಿನ ನೀರುಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾದಂತ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ಇವತ್ತು ತಮಿಳುನಾಡಲ್ಲಿ ನೀರು ಹೋಗ್ತಾ ಇದ್ರೆ ಈಗ ಸರ್ವಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಟ್ರಿಬ್ಯುನಲ್ ಮುಂದೆ ಮಂಡನೆ ಏನ್ ಮಾಡಬೇಕಾಗಿತ್ತು, ಮಂಡನೆ ಮಾಡಕ್ ಮುಂಚೆ ಸರ್ವಪಕ್ಷದ ಸಭೆ ಕರೆದು ಎಲ್ಲರನ್ನ ಕೇಳಿ ನಮ್ಮ ನಿಲುವು ಏನಿರ್ಬೇಕು ಅಂತ ಮಾಡಲಿಲ್ಲ. ಈಗಾಗಲೇ ಕಾವೇರಿ ಟ್ರಿಬ್ಯುನಲ್ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಯಾರು ನೀರು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ರು. ಅವರಿಗೆ ಖಾತೆಗೆ ಗಮನನೇ ಇಂಟ್ರೆಸ್ಟ್ ಇಲ್ಲ, ನನ್ನ ಖಾತೆ ಬೇಡ ಅಂತೇಳಿ ಸ್ಟ್ರೈಕ್ ಮಾಡಿದ್ರು. ಹೋಗಿದ್ದಾರೆ, ಅವರಿಂದ ನ್ಯಾಯ ಸಿಗುತ್ತಾ? ಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಇದ್ರು, ಕಾನೂನು ತಜ್ಞನ ಕರೆದು ನಮ್ಮ ಲಾಯರ್ಗಳನ್ನ ಕರೆದು ಏನು ವಾದ ಮಾಡಬೇಕು? ಕಾವೇರಿ KRS ಒಣಗಿದೆ, ಕುಡಿಯೋಕೆ ನೀರಿಲ್ಲ, ಬೆಂಗಳೂರಿಗೆ ನೀರಿಲ್ಲ, ಮೈಸೂರಿಗೆ ನೀರಿಲ್ಲ, ಮಂಡ್ಯಗೆ ನೀರಿಲ್ಲ. ಇದನ್ನ ಯಾಕೆ ಅವ್ರಿಗೆ ಹೇಳಿಲ್ಲ? DK ಶಿವಕುಮಾರ್ ಅಲ್ಲಿ ಕಾಕ್ರೋಚ್ ಪಾರ್ಟಿ ಡೆಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿ ಜೊತೆ ಚಕ್ಕಂದ ಆಡ್ತಾ ಇದ್ರು. ಇಲ್ಲಿ ರೈತರ ಹೊಲಗಳಿಗೆಲ್ಲ ಅವಾಗೆ ಮಿಡತೆಗಳು, ಈ ಕಾಕ್ರೋಚ್ಗಳೆಲ್ಲ ಬಂದು ಇಲ್ಲಿ ಹೊಲಗಳೆಲ್ಲ ಸೇರ್ಕೊಂತ ಇದೆ, ನೀರಿಲ್ಲ. ಇದನ್ನ ನೋಡಿದೀರಾ ನೀವು? ಡೆಲ್ಲಿಯಲ್ಲಿ ಆ ಕಾಕ್ರೋಚ್ ಪಾರ್ಟಿಗೆ ಹೋಗಿದ್ದೀರಿ ಅಂದ್ರೆ ನಿಮ್ ಇಂಟ್ರೆಸ್ಟ್ ಏನು? ಕ್ಯಾಬಿನೆಟ್ ರಚನೆ ಮಾಡಕ್ಕೆ 3 ಜನ ರಾಹುಲ್ ಗಾಂಧಿ ಮನೆ ಮುಂದೆ ಫುಟ್ಪಾತ್ ಅಲ್ಲಿ ಕಾದ್ಕೊಂಡು ನಿಂತಿದ್ರಿ. ಅವಾಗ ಜ್ಞಾಪಕ ಬರಲಿಲ್ಲ ಕಾವೇರಿ? ಇವತ್ತು ಕಾವೇರಿ ಭಾಗದಲ್ಲಿ ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಹತ್ತಿ ಉಳಿತಾ ಇದೆ, ಮುಂದೆ ನೀರಿಗೆ ಸಮಸ್ಯೆ ಆಗ್ತದೆ. ರೈತರಿಗೆ ಎಲ್ಲರಿಗೂ ಹೇಳಿದಿರ ಬೆಳೆ ಬೆಳಿಬೇಡಿ ಅಂತ. ಹಂಗಾರೆ ಏನ್ ಮಾಡ್ಬೇಕು ಅವರು? ಪರಿಹಾರ ಏನಾನ ಕೊಟ್ಟಿದ್ದೀರಾ? ರೈತರ ಪರಿಹಾರ ಕೊಟ್ಟಿದ್ದೀರಾ? ಒಂದ್ ನಯಾ ಪೈಸಾ ಪರಿಹಾರ ಕೊಟ್ಟಿಲ್ಲ. ಬರಗಾಲ ಘೋಷಣೆ ಮಾಡಿದ್ದೀರಾ? ಬರಗಾಲ ಘೋಷಣೆ ಮಾಡಿಲ್ಲ. ಕೇಂದ್ರಕ್ಕೆ ವರದಿ ಕೊಟ್ಟಿದ್ದೀರಾ ಬರಗಾಲದ್ದು? ಇನ್ನು ಕೇಂದ್ರಕ್ಕೆ ವರದಿ ಕೊಟ್ಟಿಲ್ಲ. ರೆವಿನ್ಯೂ ಮಿನಿಸ್ಟರ್ ಪರಮೇಶ್ವರ್ ಹೇಳ್ತಾರೆ ತಾನು ಮೇಲೆ ಕೂತಾರಂತೆ. ಅಷ್ಟೆಲ್ಲ ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ನಾನು ನಿನ್ನೆ ಹೋಗಿದ್ದೆ, ನಾನು ಬಳ್ಳಾರಿಗೆ ಹೋಗಿದ್ದೆ. ಅಲ್ಲೆಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಎಲ್ಲ ಅವಾಗೆ ಗುಳೆ ಹೋಗ್ತಾ ಇದ್ದಾರೆ ಎಲ್ಲ ಜನ ಬಿಟ್ಟು. ಆ ಮಕ್ಕಳೆಲ್ಲ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ ಟ್ರ್ಯಾಕ್ಟರ್ ಮುಂದೆ ನಿಂತ್ಕೊಂಡು. ಆ ತರ ಫೋಟೋಗಳೆಲ್ಲ ಬಂದಿದೆ. ಅಂದ್ರೆ ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಗುಳೆ ಹೋಗ್ತಾ ಇದೆ, ಅದರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗಮನ ಇಲ್ಲ.
ಅವ್ರು ಯಾವಾಗ ಮಾಡಿದ್ರು RSS ಅಂತಾರೆ. ಅವ್ರವರೆಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾವ್ರೆಲ್ಲ. ಊರ್ ಬಿಟ್ಟು ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಅದರ ಕಡೆ ಗಮನ ಇಲ್ಲ. ನಿಮ್ ಗಮನ ಏನು? ಎಲ್ಲ ಕ್ಯಾಬಿನೆಟ್ ರಚನೆ ಮಾಡಕ್ ಇಡೀ ಕರ್ನಾಟಕದಲ್ಲಿರೋ ಎಲ್ಲ MLAಗಳು ಡೆಲ್ಲಿಯಲ್ಲಿ ಇದ್ದಾರೆ. ಇಲ್ಲಿ ಬರದ ಬಗ್ಗೆ ಯೋಚನೆ ಇಲ್ಲ. ಎಲ್ಲ DK ಶಿವಕುಮಾರ್ ಬಂದ ಮೇಲೆ 2 ತಿಂಗಳಲ್ಲಿ ಏನು ಉದ್ಧಾರ ಆಗಿದೆ ಹೇಳಿ? DK ಶಿವಕುಮಾರ್ ಬಂದು ಅದೇನು ದೇವ್ರ ಪೂಜೆಗಳೆಲ್ಲ ಮಾಡಿ ವಿಭೂತಿ ನಾಮ ನಾನು ಹಿಂದೂ ಅಂತ ಹೇಳ್ಗಡಕ್ ಮಾಡಿದ್ಮೇಲೆ 2 ತಿಂಗಳಲ್ಲಿ ನಿಮ್ ಸಾಧನೆ ಏನು? ಇಡೀ ಕರ್ನಾಟಕದ ಎಲ್ಲಾ ಜಲಾಶಯಗಳು ಬರಿದು ಹೊಲಗಳೆಲ್ಲ ಬರಿದು ಬೆಳೆಗಳೆಲ್ಲ ಬರಿದು ಕರ್ನಾಟಕದ ಖಜಾನೆ ಖಾಲಿ. ನೀವು ಬಂದ ಮೇಲೆ ಇದೇ ಸಾಧನೆ 2 ತಿಂಗಳಲ್ಲಿ? ನೀವು ಬಂದು ಖಾಲಿ ಇಟ್ಟ ತಕ್ಷಣ ಬರಗಾಲ ಬಂತಲ್ಲಪ್ಪ, ಮಳೆನೇ ಖಜಾನೆ ಖಾಲಿ ಆಗೋಯ್ತು. ರೈತರೆಲ್ಲ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ? ಈಗ ವಿರೋಧ, ಈಗ ಸರ್ವ ಪಕ್ಷದ ಸಭೆ ಏನಕ್ಕೆ? ಎಲ್ಲ ಖಾಲಿ ಆದ್ಮೇಲೆನಾ? ಇವತ್ತು ದಾರಿಯಲ್ಲಿ ನಾನು ನೋಡಿದೆ, ಟ್ರ್ಯಾಕ್ಟರ್ಗಳಲ್ಲಿ ಗುಳೆ ಬಂದಿರುವಂತ ಜನ ಇಳಿತಾ ಇದ್ರು. ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಜನ ಏನೋ ಆಸೆಯಿಂದ ಕಾಂಗ್ರೆಸ್ ಬಂದ್ರೆ ಏನೋ ದೇವಲೋಕ ತೋರಿಸ್ಬಿಡ್ತಾರೆ ಅಂತ ಹೇಳಿ ಓಟ್ ಹಾಕಿದ್ರು. ಇವಾಗ ಜನ ಪಶ್ಚಾತ್ತಾಪ ಬೀಳ್ತಾ ಇದ್ದಾರೆ. ಯಾಕಾದ್ರೂ ಈ ಆಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು, ಈ ಮನೆ ಆಳು ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಅಂತ ಹೇಳಿ ಜನ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಇದರ ವಿರುದ್ಧವಾದಂತ ಹೋರಾಟ ಇವತ್ತು ನಾವು ಮಾಡ್ತಾ ಇರೋದು. ಇದೇನು ಸಾಂಕೇತಿಕ ಹೋರಾಟ ಅಲ್ಲ. KRS ಇಂದ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಈಗ ಅಧಿಕಾರಿಗಳಿಗೆ ಹೇಳಿದಾರಂತ CM, ನಾನು ಸರ್ವ ಪಕ್ಷದ ಸಭೆ ಕರೆದು ಟ್ಯಾಪೆ ಸಾರಿಸ್ಬಿಡ್ತೀನಿ, ನೀವು ಸೋಮವಾರ ಮಂಗಳವಾರ ನೀರು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೋಮವಾರ ಮಂಗಳವಾರ ನೀರು ಬಿಡಕ್ಕೆ ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಆರ್ಡರ್ ಬಂದ್ಬಿಟ್ಟಿದೆ. ನಾಟಕಕ್ಕೋಸ್ಕರ ತಮಿಳುನಾಡಿನ ತಮಿಳುನಾಡಿನ CM ಜೋಸಫ್ ಅನ್ನ ಕರೆದಿದ್ದಾರೆ. ಏನಕ್ಕೆ? ಆ ಜೋಸಫ್ ಬಂದು ಇಲ್ಲೇನ್ ಮಾಡ್ತಾರೆ? ಮೇಕೆದಾಟುಗೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದಾರ? KRS ಅಲ್ಲಿ ನೀರಿಲ್ಲ, ನೀವು ನೀರು ಬಿಡಬೇಡಿ, ನಿಧಾನದಾಗ ಬಿಡಿ ಅಂತ ಹೇಳ್ತಾರ? ಯಾವ ಕಾರಣಕ್ಕೂ ಹೇಳಲ್ಲ. ಅವ್ ಬಂದು KRS ಅಲ್ಲಿ 1 ತೊಟ್ಟು ನೀರು ಇರೋವರೆಗೂ ನಾವು ಪಡಿತೀರಿ ಅಂತ ಹೇಳ್ತಾರೆ. ಮೇಕೆದಾಟಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ಇದು ಹೇಳಕ್ಕೋಸ್ಕರ 15 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅವ್ರ ಸೆಕ್ಯೂರಿಟಿ ಕೊಡಕ್ಕೋಸ್ಕರ. 15 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಹಣ, ಉಪಯೋಗ ಇಲ್ಲ. ಇವತ್ತು ನಮ್ಮ ಹೋರಾಟ KRS ಉಳಿಬೇಕು, ಹಳೆ ಮೈಸೂರು ಭಾಗದ ರೈತರು ಉಳಿಬೇಕು, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಕಾವೇರಿ ಕೊಳವನ್ನ, ಕಾವೇರಿ ಮಡಿಲನ್ನ ಬರಿದಾಗಕ್ಕೆ ನಾವು ಬಿಡಲ್ಲ ಅಂತೇಳಿ ನೀವು ಇಷ್ಟೊಂದು ಜನ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರೈತ ವಿರೋಧಿ ಕಾಂಗ್ರೆಸ್ಗೆ ಮಂತ್ರಿಗಳನ್ನ ಬರೀ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೇಳಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗದೆ ಡೆಲ್ಲಿಗೆ ಕೂತಿದ್ದಾರೆ. ರಾಜ್ಯದ ರಕ್ಷಣೆ ಮಾಡೋರು ಯಾರು ಅಂತೇಳಿ ಪ್ರಶ್ನೆ ಮಾಡಿದ್ರೆ ನಮಗೆ ಅನುಭವ ಇಲ್ಲ, ಅವ್ರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನುಭವ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಲೇ ಆಗದೆ ಇರಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡು ಭೀಕರ ನೆರೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗದೆ ಹೋಗಿದ್ರು ಸಹ ರೈತರ ಬಗ್ಗೆ ಕಾಳಜಿ ಇದ್ರೆ, ರೈತರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅನ್ನುವ ಇಚ್ಛಾಶಕ್ತಿ ಇದ್ರೆ ಫುಲ್ ಕ್ಯಾಬಿನೆಟ್ ಇದ್ರು ಮಾಡ್ಬೋದು, ಕ್ಯಾಬಿನೆಟ್ ಇಲ್ಲದೆ ಒಬ್ಬರೇ ಇದ್ರು ಕೂಡ ರಕ್ಷಣೆ ಮಾಡ್ಬೋದು ರೈತರನ್ನ ಅನ್ನೋದನ್ನ ಈ ರಾಜ್ಯದಲ್ಲಿ ದೇಶದಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ರೈತ ಕಂಡಂತ ಅಪ್ರತಿಮ ನಾಯಕ, ರೈತ ನಾಯಕರಾಗಿರುವಂತ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಭೀಕರ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಿಲ್ಲದೆ ಹೋದ್ರು ಕೂಡ ಬೆಳಗಾವಿ, ರಾಯಚೂರು, ಕೊಪ್ಪಳ, ಉತ್ತರ ಕರ್ನಾಟಕ ಪ್ರವಾಸವನ್ನು ಮಾಡಿ ರೈತರು ಕಂಗಾಲಾಗಿದ್ದಂತ ಸಂದರ್ಭದಲ್ಲಿ ರೈತರು ಬಡವರು ಮನೆ ಕಳ್ಕೊಂಡಾಗ
ಕೇಂದ್ರದ NDRF ಫಾರಂ ಪ್ರಕಾರ 1.25 ಲಕ್ಷ ಕೊಡೋದಕ್ಕೆ ಅವಕಾಶ ಇತ್ತು. 1.25 ಲಕ್ಷದಲ್ಲಿ ಬಡವರು ಮನೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಅದಕ್ಕೆ 3,75,000 ರೂಪಾಯಿ ಸೇರಿಸಿ ಆ ನೆರಳಿನಲ್ಲಿ ಮನೆಯನ್ನ ಕಳ್ಕೊಂಡಂತ ಬಡವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಂತ ಎದೆಗಾರಿಕೆಯನ್ನ ರೈತ ಪರ ಕಾಳಜಿಯನ್ನ ಸನ್ಮಾನ್ಯ ಯಡಿಯೂರಪ್ಪ ತೋರಿಸಿಕೊಟ್ಟಿದ್ದಾರೆ. ಇದನ್ನಾದ್ರೂ ಕೂಡ ನೋಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಚಿಂತನೆ ಕಡಿಮೆ ಮಾಡಿ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಮುಂದೆ ಹಾಕಬೇಕು ಅಂತ ಹೇಳಿ ಈಗ ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ರೈತ ನಾಯಕ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನು ಕೊಟ್ಟಂತ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಅವರು ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಬಲೋ ಭಾರತ್ ಮಾತಾ ಕಿ. ರಾಜ್ಯದ ಅಧ್ಯಕ್ಷ ಆದಂತ ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರೇ, ಶ್ರೀಮತಿ ಸುಮಲತಾ ಅಂಬರೀಶ್ ಅವರೇ, ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ, ಉಳಿದ ಎಲ್ಲ ಪಕ್ಷದ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಮಾಧ್ಯಮದ ಸ್ನೇಹಿತರೆ, ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯ ಅಲ್ಲ. ಅವರು ಪ್ರಾಮಾಣಿಕರಾಗಿದ್ರೆ ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ, ಅಗತ್ಯ ಬಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅಂತ ಹೇಳಬೇಕಾಗಿತ್ತು. ಆ ಮಾತನ್ನು ಹೇಳ್ದೇನೆ ರಾಜಕೀಯ ದೊಂಬರಾಟ ಮಾಡ್ತಾ ಯಾರು ಸಚಿವರಾಗಬೇಕು ಅಂತೇಳಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದ್ರು ಕಡಿಮೆ ಆಗುತ್ತೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇವತ್ತೇನು ತಮಿಳುನಾಡಿಗೆ ದಿನ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತೇಳಿ ಕಾವೇರಿ ನಿಯಂತ್ರಣ ಮಂಡಳಿ ಹೇಳಿದೆ. ಇವತ್ತು ಇಲ್ಲಿ KRS ನಲ್ಲಿ ನಾವು ಧರಣಿ ಕುಂತಿದ್ದೇವೆ. ಬನ್ನಿ ಮುಖ್ಯಮಂತ್ರಿಗಳೇ, ನಿಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತಾರಲ್ಲ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ. ಇಲ್ಲಿ ಈ ಜಲಾಶಯ ಸಂಪೂರ್ಣ ಬತ್ತೋಗಿದೆ. ಬಹುಶಃ ಬರುವಂತ ದಿವಸಗಳಲ್ಲಿ ಕುಡಿಯುವ ನೀರು ಕೊಡೋದಕ್ಕೂ ಕಷ್ಟ ಆಗುತ್ತೆ ಅನ್ನುವಂತ ಪರಿಸ್ಥಿತಿ ಇರುವಂತ ಈ ಸಂದರ್ಭದಲ್ಲಿ ಯಾವ ಮುಖ ಇಟ್ಕೊಂಡು ಇವತ್ತು ನೀವು ಈ ರಾಜಕೀಯ ದೊಂಬರಾಟ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ಈಗಾಗಲೇ ಸ್ಪಷ್ಟವಾದ ನಿರ್ಧಾರವನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿದ್ದಿದ್ರೆ ಈ ಗಂಡಾಂತರದಿಂದ ನಮ್ಮ ತಪ್ಪಿಸಬಹುದಾಗಿತ್ತು. ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂತ ಸಂದರ್ಭದಲ್ಲಿ, ಉಸಿರು ಕಟ್ಟುವಂತ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ, ನಮ್ಮೆಲ್ಲ ಜಲಾಶಯಗಳು ಬತ್ತಿ ಹೋಗಿರುವಂತ ಈ ಸಂದರ್ಭದಲ್ಲಿ, ಕೆರೆಕಟ್ಟೆಗಳು ಬತ್ತಿ ಹೋಗಿರುವಂತ ಈ ಸಂದರ್ಭದಲ್ಲಿ ಜನಹಿತವನ್ನ ಮರೆತು ರಾಜಕೀಯ ದೊಂಬರಾಟದಲ್ಲಿ ತೊಡಗಿರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರ್ DK ಶಿವಕುಮಾರ್ ಅವರಿಗೆ ಧಿಕ್ಕಾರ 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 ಅಂತ ಹೇಳಬೇಕಾಗುತ್ತೆ. ನಿಮ್ಗೆ ಜನಹಿತ ಮುಖ್ಯ ಅಲ್ಲ, ನಿಮಗೆ ಮುಖ್ಯಮಂತ್ರಿ ಸ್ಥಾನದ ಮುಖ್ಯ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾದು ಕುಂತಿರುವಂತ ನಿಮಗೆ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡೋದು ಮುಖ್ಯನೇ ಹೊರತು ರಾಜ್ಯದ ಜನರ ಹಿತ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಈ ಸಂದರ್ಭದಲ್ಲಿ ನಮ್ಮ ರೈತರು ಈ ಸಂಕಟದಲ್ಲಿ ಸಿಕ್ಕಾಗ ರಾಜ್ಯ ಸರ್ಕಾರ ನಮ್ಮ ರೈತರೊಂದಿಗೆ ನಿಲ್ಲಬೇಕಾಗಿತ್ತು. ನಾವೆಲ್ಲ
ರೈತರ ಪರವಾಗಿ ನಿಲ್ತೇವೆ. ಯಾವ ಕಾರಣಕ್ಕೂ ಸಹ ಒಂದು ಹನಿ ನೀರನ್ನ ಇಲ್ಲಿಂದ ತಮಿಳುನಾಡಕ್ಕೆ ಬಿಡಕ್ಕೆ ಸಾಧ್ಯ ಇಲ್ಲ. ಇದನ್ನ ಈಗಾಗಲೇ ಸ್ಪಷ್ಟ ಮಾಡಿದ್ದೇವೆ. ಬಹುಶಃ ಮುಖ್ಯಮಂತ್ರಿಗಳು ಪ್ರಾಮಾಣಿಕರಾಗಿದ್ರೆ ಇಷ್ಟೊತ್ತಿಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದಕ್ಕೆ ತಡೆಯಾಜ್ಞೆಯನ್ನು ತಂದು ಈ ಸಂಕಟದಿಂದ ಪರಿಹಾರ ಹುಡುಕಬೇಕಾಗಿತ್ತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಮೇಕೆದಾಟು ಪರಿಹಾರವಾಗಿದೆ ಅಂತೇಳಿ ತಮಿಳುನಾಡಿನ ನೀರಾವರಿ ಅಗತ್ಯಗಳು ನಮ್ಮ ಜನರ ಕುಡಿಯುವ ನೀರಿನ ಮೂಲಭೂತ ಹಕ್ಕಿಗಿಂತ ದೊಡ್ಡದಲ್ಲ. ಅಲ್ಲಿ ಜಲಾಶಯ ನಿರ್ಮಿಸಿದ್ರೆ ಬೆಂಗಳೂರು ಕುಡಿಯುವ ನೀರು ಸಿಗುತ್ತೆ. ಮಳೆ ಕಡಿಮೆ ಆದಾಗ ತಮಿಳುನಾಡಿಗೆ ಕೊಡುವ ನೀರಿಗೂ ತೊಂದರೆ ಆಗೋದಿಲ್ಲ. ರಾಜ್ಯ ಸರ್ಕಾರ ನಮ್ಮ ರೈತರ ಪರವಾಗಿ, ರಾಜ್ಯದ ಹಿತಾಸಕ್ತಿ ಪರವಾಗಿ ಮೊದಲು ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸಲಿ. ನಮ್ಮ ನಿಲುವು ಸ್ಪಷ್ಟ ಇದೆ. ಇವತ್ತು ನಮ್ಮ ಜಲಾಶಯಗಳು ಬತ್ತಿ ಹೋಗಿರ್ಬೇಕಾದ್ರೆ, ಕೆರೆಕಟ್ಟೆಗಳು ಬತ್ತಿ ಹೋಗಿರ್ಬೇಕಾದ್ರೆ, ಕುಡಿಯುವ ನೀರಿನ ಹಾಹಾಕಾರ ನಮ್ಮ ರಾಜ್ಯದ ಸುತ್ತಮುತ್ತ ಇರುವಂತ ಈ ಸಂದರ್ಭದಲ್ಲಿ ಬರುವಂತ ದಿವಸಗಳಲ್ಲಿ ಮಳೆ ಬರದೇ ಇದ್ರೆ ಕುಡಿಯುವ ನೀರಿನ ಹಾಹಾಕಾರ ಆಗುತ್ತೆ. ಅದಕ್ಕೆ ಯಾರು ಜವಾಬ್ದಾರಿ? ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಯಾವುದನ್ನು ಗಂಭೀರವಾಗಿ ಚಿಂತೆಯನ್ನು ಮಾಡ್ತೇನೆ. ಕೇವಲ ಮಂತ್ರಿಮಂಡಲ ವಿಸ್ತರಣೆಯ ಗೊಂದಲದಲ್ಲಿ ಸಿಕ್ಕಿ ಜನಹಿತವನ್ನು ಮರೆತಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಆಡಳಿತ ವೈಖರಿಗೆ ಧಿಕ್ಕಾರ 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 ಅಂತ ಹೇಳುವಂತದ್ದು ಬಿಟ್ಟು ಬೇರೆ ಮಾತು ಹೇಳಕ್ ಸಾಧ್ಯ ಇಲ್ಲ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ನಮಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಸಹಕಾರ ಮುಖ್ಯ. ನೀವು ವಾಸ್ತವಿಕ ಸಂಗತಿಯನ್ನ ಈ ದೇಶದ ಜನರಿಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಮ ಹೋರಾಟದ ಜೊತೆಗೆ ನಿಮ್ಮ ಸಹಕಾರ ಇದ್ರೆ ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಹಾಕಾರ ಇರುವಂತ ನಮ್ಮ ರಾಜ್ಯದ ಈ ದುಸ್ಥಿತಿನಲ್ಲಿ ಒಂದು ಹನಿ ನೀರು ಬಿಡಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ಸ್ಪಷ್ಟ ಮಾಡ್ತಾ ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿರುವಂತ ನಮ್ಮೆಲ್ಲ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. भारत माता के